ಸರಿ, ಈಗ ಕಾರ್ಬನ್ನ ಕೆಲವು ಪ್ರಮುಖ ಸಂಯುಕ್ತಗಳು ಹೌದಾ, ಕೆಲವೊಂದು ಕಾರ್ಬನ್ನ ಪ್ರಮುಖ ಸಂಯುಕ್ತಗಳಿವೆ. ಆ ಸಂಯುಕ್ತಗಳ ಬಗ್ಗೆ ಏನು ಮಾಡೋಣ, ಡೀಟೇಲ್ ಆಗಿ ಸ್ವಲ್ಪ ಸ್ಟಡಿ ಮಾಡೋಣ. ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಇದರಲ್ಲಿ ಕೆಲವೊಂದು ಮೂರು ಒಂದೊಂದರಲ್ಲಿ ಮೂರು ರಿಯಾಕ್ಷನ್, ನಾಲ್ಕು ರಿಯಾಕ್ಷನ್ ಇವೆ. ಬಟ್ 5 ಮಾರ್ಕ್ಸಿಗೆ ಏನು ಮಾಡ್ತಾರೆ, ಇದನ್ನು ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಕ್ವಶನ್ನು ಹೌದಾ, ಅಥವಾ 2 ಮಾರ್ಕ್ಸಲ್ಲಿ ಕೂಡ ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ಯಾವುದು, ಇವು ಎಥೆನಾಲ್ ಮತ್ತು ಎಥೆನಾಯಿಕ್ ಆಮ್ಲ ಇದೆ ಅಲ್ವಾ, ಇವುಗಳ ಪ್ರಾಪರ್ಟಿ ಬಗ್ಗೆ ಹೌದಾ, ಇವ್ರ ಗುಣಗಳ ಬಗ್ಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಭಾಳ ಸಲ ಕೇಳಿದ್ದಾರೆ. ಬೋರ್ಡ್ ಎಕ್ಸಾಮಲ್ಲಿ ಭಾಳ ಸಲ ರಿಪೀಟ್ ಆಗುತ್ತೆ. ಮತ್ತು ನಿಮ್ಮ ನಾಲೆಜಿಗೆ ಕೂಡ ಇಂಪಾರ್ಟೆಂಟು ಹೌದಾ. ನೀವು ಎಲ್ಲ ಕಾರ್ಬನ್ ಬಗ್ಗೆ ಓದ್ತಾ ಇದ್ದೀರಾ, ಇವು ಅರ್ಥ ಏನು ತಿಳ್ಕೊಳ್ಳೋದು, ಅಪ್ಲಿಕೇಶನ್ ಏನು ತಿಳ್ಕೊಳ್ಳೋದು ಈ ಜಾಗದಲ್ಲಿ. ಅರ್ಥ ಆಯ್ತಾ? ಸರಿ, ಈಗ ಸ್ಟಾರ್ಟ್ ಮಾಡೋಣ. ಈಗ ಎಥೆನಾಲ್ ಮತ್ತು ಎಥೆನಾಯಿಕ್ ಆಮ್ಲ ಇವ್ರ ಬಗ್ಗೆನೇ ನಾವು ಯಾಕೆ ಸ್ಟಡಿ ಮಾಡ್ತೀವಿ ಹೌದಾ, ಇವುಗಳ ಬಗ್ಗೆನೇ ಯಾಕೆ ಮಾಡಬೇಕು. ಬೇರೆ ಇವೆ ಅಲ್ವಾ, ನಮ್ಮ ಬೇರೆ ಕೂಡ ಕಂಪೌಂಡ್ಗಳಿವೆ. ಕಾರ್ಬನಲ್ಲಿ ಹಲವಾರು ಕಂಪೌಂಡ್ಗಳಿವೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಕೋಟ್ಯಾಂತರ ಕಂಪೌಂಡ್ಗಳನ್ನ ಮಾಡುತ್ತೆ. ಬಟ್ ಇವ್ರ ಬಗ್ಗೆನೇ ಯಾಕೆ ಸ್ಟಡಿ ಮಾಡ್ಬೇಕು ನಾವು. ಇವ್ರ ಬಗ್ಗೆ ಯಾಕಂದರೆ ಇವು ಜನರಲ್ ಜನರಲ್ಲಿ ಜಾಸ್ತಿ ಬಳಕೆ ಆಗುತ್ತೆ. ಏನಾಗುತ್ತೆ, ಜನರ ಜೀವನದಲ್ಲಿ ಏನಾಗುತ್ತೆ, ಜಾಸ್ತಿ ಸಲ ಅಥವಾ ಭಾಳ ಇವು ಏನಾಗುತ್ತೆ, ಬಳಕೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ವಾಣಿಜ್ಯ ಕ್ಷೇತ್ರದಲ್ಲಿ, ವಾಣಿಜ್ಯ ಅಂದರೆ ಏನು, ಕಮರ್ಷಿಯಲಿ ಏನಾಗುತ್ತೆ, ಇದು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯತೆಯನ್ನು ಹೊಂದಿವೆ. ಇವು ಬಹಳ ಪ್ರಾಮುಖ್ಯತೆ ಹೊಂದಿವೆ ಹೌದಾ. ಆದ್ದರಿಂದ ಏನು ಮಾಡ್ತೀವಿ, ಇವ್ರನ್ನ ನಾವು ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಈಗ ನೋಡಿ, ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಎಥೆನಾಲ್ನ ಗುಣಗಳಿಂದ. ಓಕೆ, ಒಂದು ಸಲ ನೋಡ್ತೀನಿ ಕರೆಕ್ಟಾಗಿ ಫೋಕಸ್ ಆಗ್ತಾ ಇದೆನಾ. ಓಕೆ, ಕ್ಲಿಯರಾಗಿ ಫೋಕಸ್ ಆಗಿದೆ. ಸರಿ, ಈಗ ಎಥೆನಾಲ್ನ ಗುಣಗಳು ನೋಡಿ. ಎಥೆನಾಲು ಕೊಠಡಿಯ ಉಷ್ಣದಲ್ಲಿ ದ್ರವ ರೂಪದಂತಿರುತ್ತದೆ. ಓಕೆ, ಫಸ್ಟ್ ಎಥೆನಾಲ್ ಅಂದ್ರೇನು. ಓಕೆ, ಎಥೆನಾಲ್ ಅಂದ್ರೇನು, ಎಥೆನಾಲ್ ಹೌದಾ. ಎಥೆನಾಲ್ ಅಂದರೆ ಯಾವ್ದು ಬರುತ್ತೆ, CH3 ಹೌದಾ. ಎತ್ತಂದರೆ 2 ಕಾರ್ಬನ್, CH3 CH2 OL ಇದೆ, OH ಬರುತ್ತೆ. ಓಕೆ, ಏನು CH3 AN ಇದೆ ಅಲ್ವಾ, ಸಿಂಗಲ್ ಬಾಂಡು ಕಾರ್ಬನ್ ಮತ್ತು ಕಾರ್ಬನ್ ನಡುವೆ, CH3 CH2 OH ಇದೇನು ಎಥೆನಾಲು. ಈಗ ನೋಡಿ, ಎಥೆನಾಲು ಇದು ಏನಿರುತ್ತೆ, ಕೆಲವೊಂದು ಪ್ರಾಪರ್ಟಿಗಳಿವೆ, ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸರಿ, ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನೋಡಿ, ಮೊದಲನೇದು ಎಥೆನಾಲ್ ಕೊಠಡಿಯ ಉಷ್ಣತೆ ಅಂದರೆ ಯಾವುದು, ರೂಮ್ ಟೆಂಪ್ರೇಚರ್ ಅಂದರೆ ಯಾವುದು, 28 ಡಿಗ್ರಿ ಸೆಲ್ಸಿಯಸ್. ಸರಿ, ರೂಮ್ ಟೆಂಪ್ರೇಚರ್ ಅಂದರೆ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಸರಿ, ಇದೇನಿರುತ್ತೆ, ದ್ರವ ರೂಪದಲ್ಲಿರುತ್ತದೆ. ಇದು ಎಥೆನಾಲ್ನ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುಗಳಾಗಿ ಕೋಷ್ಟಕ 4.1ರಲ್ಲಿ ತೋರಿಸಿದ್ದಾರೆ. ಅದು ಕೋಷ್ಟಕ 4.1 ನಿಮ್ಮ ಬುಕ್ನಲ್ಲಿ ಓಪನ್ ಮಾಡ್ಬೋದು, ಅದರಲ್ಲಿ ತೋರಿಸ್ತಾರೆ ಇದು ಯಾವುದು ದ್ರವ ರೂಪದಲ್ಲಿರುತ್ತೆ, ಯಾವಾಗ ಇದರ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು. ದ್ರವಣ ಬಿಂದು ಅಂದ್ರೇನು, ಮೆಲ್ಟ್ ಆಗೋದು. ಕುದಿಯೋದಂದ್ರೇನು, ಆವಿ ಆಗೋದು. ಸರಿ, ದ್ರವಣ ಬಿಂದು ಅಂದ್ರೇನು, ಐಸ್ ರೀತಿ ಇದ್ದದ್ದು ನೀರಾಗೋದು ದ್ರವಣ ಬಿಂದು ಅಂತಾರೆ. ಓಕೆ, ಈಗ ನೀರು ಥರ ಇದ್ದದ್ದು ನೀರಾವಿ ಆಗೋದೇನಂತಾರೆ, ಅದಕ್ಕೆ ಕುದಿಯೋ ಬಿಂದು ಅಂತಾರೆ. ಓಕೆ, ಇದನ್ನೆಲ್ಲ ಈ 4.1ರಲ್ಲಿ ವಿವರಿಸಿದೇನು, ಕೆಲವೊಂದು ಡಾಟಾ ಕೊಟ್ಟಿದ್ದಾರೆ ಅಷ್ಟೇ, ನೀವು ಡಾಟಾನ ನೋಡ್ಕೊಂಬಿಡಿ ಒಂದ್ಸಲ. ಈಗ ನೋಡಿ, ಇಲ್ಲಿ ಎಥೆನಾಲನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಎನ್ನುತ್ತಾರೆ. ಏನನ್ನುತ್ತಾರೆ, ಎಥೆನಾಲನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಅನ್ನುತ್ತಾರೆ. ಓಕೆ, ಏನಂತ ಕರೀತಾರೆ, ಇವಕ್ಕೆ ಆಲ್ಕೋಹಾಲ್ ಅಂತ ಕರೀತಾರೆ. ಕಾರಣ ಏನಂದರೆ, ಇದು ಎಲ್ಲ ಆಲ್ಕೋಹಾಲ್ ಯುಕ್ತ ಪಾನೀಯ ಸಕ್ರಿಯ ಘಟಕವಾಗಿದೆ. ಅಂದರೆ ಯಾವುದೇ ರೀತಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡಲಿ, ಸರಿ, ಯಾವುದೇ ರೀತಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡಲಿ, ಅದರಲ್ಲಿ ಇದನ್ನು ಬಳಸ್ತಾರೆ. ಏನು ಮಾಡ್ತಾರೆ, ಅಲ್ಲಿ ಬಳಸ್ತಾರೆ. ಮತ್ತು ಇದು ಏನಾಗುತ್ತೆ, ಎಲ್ಲ ರೇಷಿಯೋ ಅಲ್ಲಿ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ನೋಡಿ ಮುಂದೆ ಹೇಳ್ತಾರೆ, ಇದು ಒಂದು ಉತ್ತಮವಾದ ದ್ರಾವಕವಾಗಿರೋದರಿಂದ ಇದನ್ನು ಏನು ಮಾಡ್ತಾರೆ, ಟಿಂಕ್ಚರ್ ಅಯೋಡಿನಲ್ಲಿ ಕೂಡ ಬಳಸ್ತಾರೆ. ಓಕೆ, ಮತ್ತು ಕೆಮ್ಮಿನ ಔಷಧಿಯಲ್ಲಿ ಕೂಡ ಬಳಸ್ತಾರೆ. ಮತ್ತು ಅನೇಕ ಟಾನಿಕ್ಗಳು. ಓಕೆ, ನೀವು ಟಾನಿಕ್ ತೊಗೊತಿದ್ದೀರಾ ಅಂದರೆ ಏನು ಮಾಡ್ತಾ ಇದ್ದೀರ ಅಂತ ಅರ್ಥ, ಎಥೆನಾಲ್ ಹೌದಾ, ಎಥೆನಾಲನ್ನು ತೊಗೊಳ್ತಾ ಇದ್ದೀರ ಅಂತ ಅರ್ಥ. ಸರಿ, ಅಂದರೆ ಏನು, ನೀವು ತೊಗೊಳ್ತಾ ಇರೋ ಟಾನಿಕಲ್ಲಿ ಅಥವಾ ಔಷಧಿಯಲ್ಲಿ ಎಥೆನಾಲನ್ನು ಬಳಸ್ತಾರೆ. ಓಕೆ, ಎಥೆನಾಲ್ ಯಾಕಂದರೆ ಇದು ಕೆಲವೊಂದು ಪ್ರಾಪರ್ಟಿ ಇವೆ. ಏನು, ಇದರಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಓಕೆ, ಇದನ್ನು ಮುಂದೆ ನೀವು 11th 12th ಹೋದಾಗ ಇನ್ನೂ ಡೀಟೇಲಾಗಿ ಕೇಳ್ತೀರಾ. ಸ್ವಲ್ಪ ನಾನು ಬೇಸಿಕ್ಕಾಗಿ ಹೇಳ್ತೀನಿ ಕೇಳಿ. ಇದರಲ್ಲಿ ಏನಿರುತ್ತೆ, ಆಕ್ಸಿಜನ್ ಹೈಡ್ರೋಜನ್ ಬಾಂಡು ಇದು ಮಾಡುತ್ತೆ. ಓಕೆ, ಇದನ್ನು ಏನಂತ ಕರೀತಾರೆ,
ಇದು ಆಕ್ಸಿಜನ್ ಹೈಡ್ರೋಜನ್ ಬಾಂಡ್ ಅಂತ ಕರೀತಾರೆ. ಓಕೆ, ಈ ಆಕ್ಸಿಜನ್ ಹೈಡ್ರೋಜನ್ ಬಾಂಡಿಂದ ಏನಾಗುತ್ತೆ, ಇದು ಸೆಡಿಮೆಂಟ್ ಆಗಿಬಿಡೋದಿಲ್ಲ. ಓಕೆ, ಅಂದರೆ ಯಾವ ರೀತಿ ಅಂದರೆ, ಈಗ ನೀವು ನೀರಲ್ಲಿ ಮರಳನ್ನು ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಮರಳೇನಾಗುತ್ತೆ ಸ್ವಲ್ಪ ಸಮಯದ ನಂತರ ಬಂದು ತಳದಲ್ಲಿ ಕುಳುತ್ತೆ ಅಲ್ವಾ, ಹೌದಾ? ಇದೇನಾಯಿತು, ಸೆಡಿಮೆಂಟ್ ಆಯ್ತು ಇಲ್ಲಿ. ಬಟ್ ಆದರೆ ಈ ಆಲ್ಕೋಹಾಲ್ನ ಬಳಸಿದಾಗ ನಾವು ಕೆಲವೊಂದು ಪೌಡ್ರ್ಗಳನ್ನ ಬಳಸ್ತಾ ಇರ್ತೀವಿ ಟಾನಿಕ್ ರೆಡಿ ಮಾಡೋದಕ್ಕೆ. ಅದಕ್ಕೆ ಕೆಲವೊಂದು ಪುಡಿ ಪದಾರ್ಥಗಳು ಇರುತ್ತೆ, ಔಟ್ರನ್ನ ಲಿಕ್ವಿಡಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಪುಡಿ ಪದಾರ್ಥಗಳು ಬಂದು ತಳಕ್ಕೆ ಕುದುರಬಾರ್ದು. ಅದಕ್ಕಾಗಿ ಏನು ಮಾಡ್ತೀವಿ, ಟಾನಿಕಲ್ಲಿ ಈ ಎಥೆನಾಲ್ನ ಬಳಸ್ತೀವಿ. ಸರಿ, ಆಡ ಕೇಳಿರ್ತೀರ, ಜೀವನೊಂದು ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಳ್ಳಾಡ್ಸು, ಹೌದಾ? ಟಾನಿಕನ್ನ ಯಾಕೆ ಅಳ್ಳಾಡ್ತಾರೆ ಗೊತ್ತಾ? ಅದರಲ್ಲಿ ಎಲ್ಲಾದರೂ ಸೆಡಿಮೆಂಟ್ ಇರುತ್ತೆ ಅಲ್ವಾ, ಅದರಲ್ಲಿ ಇರ್ತಕ್ಕಂಥ ಪೌಡ್ರು ಅದು ಬಂದು ತಳದಲ್ಲಿ ಕೂಡಬಾರ್ದು. ಅದಕ್ಕಾಗಿ ಟಾನಿಕನ್ನು ಏನು ಮಾಡ್ತಾರೆ, ಕುಡಿಯೋ ಮುಂಚೆ ಅಳ್ಳಾಡಿಸ್ತಾರೆ. ಸರಿ, ಇವು ಮೊದಲಾದ ಔಷಧಗಳಲ್ಲಿ ಕೂಡ ಇದನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಯಾವುದನ್ನು, ಎಥೆನಾಲನ್ನು. ಈ ನೋಡಿ, ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ಆಲ್ಕೋಹಾಲಿಂದ ವಿಲೀನವಾಗುತ್ತದೆ. ಸರಿ, ಇದಂತೂ ಕ್ಲಿಯರಾಗಿ ಭಾಳ ಜನ ನೋಡಿರ್ತೀರ, ಹೌದಾ? ಯಾರಾದರೂ ಬರ್ತಾರೆ, ಆಲ್ಕೋಹಾಲು ನೀರು ಸ್ವಲ್ಪ ಹಾಕ್ಕೊಳ್ತಾರೆ, ನೀರು ಜಾಸ್ತಿ ಹಾಕ್ಕೊಳ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಕುಡಿಯೋರ ಮೇಲೆ. ಬಟ್ ನಮಗೇನಿಲ್ಲಿ ಇಂಪಾರ್ಟೆಂಟು ಎಥೆನಾಲ್ನ ಗುಣಗಳ ಬಗ್ಗೆ ಕಲಿಬೇಕು. ಇದೇನಾಗುತ್ತೆ, ನೀರಿನಲ್ಲಿ ಎಲ್ಲ ಮಿಕ್ಸರಲ್ಲಿ ಆಗುತ್ತೆ. ಓಕೆ, ನೀವು ನೋಡಿ, 1 ಲೀಟ್ರ್ ನೀರು ತೊಗೊಂಡು ಅದರಲ್ಲಿ ಎಥೆನಾಲ್ ಹಾಕಿದ್ರೂ ಮಿಕ್ಸ್ ಆಗುತ್ತೆ. ನೀವು ಸ್ವಲ್ಪ ಒಂದು 100 ml ನೀರು ತೊಗೊಂಡು ಅದರಲ್ಲಿ ಕೂಡ ಎಥೆನಾಲ್ ಹಾಕಿದರೆ ಏನಾಗುತ್ತೆ, ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ. ಸರಿ, ಏನಾಗುತ್ತೆ, ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ. ಅಂದರೆ ಎಲ್ಲ ಅನುಪಾತದಲ್ಲಿ ಏನಾಗುತ್ತೆ, ಇದು ಮಿಕ್ಸ್ ಆಗುತ್ತೆ. ಏನಾಗುತ್ತೆ, ಎಲ್ಲ ಅನುಪಾತದಲ್ಲಿ ಮಿಕ್ಸ್ ಆಗುತ್ತಾ ಹೋಗುತ್ತದೆ, ವಿಲೀನವಾಗುತ್ತದೆ. ಓಕೆ, ಸ್ವಲ್ಪ ಪ್ರಮಾಣದ ಸಾರಯುಕ್ತ ಎಥೆನಾಲ್ ಸೇವನೆ ಅಮಲವನ್ನು ಉಂಟು ಮಾಡುತ್ತದೆ. ಇದನ್ನು ನೋಡಿ. ಓಕೆ, ಈ ಪಾಯಿಂಟನ್ನು ನೋಡಿ, ಇದನ್ನು ನೀವು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ. ಇದು ನೋಡೋದಕ್ಕೆ ಪ್ಯಾರಾ ಚಿಕ್ಕದಾಗಿದೆ, ಬಟ್ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇದು ಒಂದೇ ಪ್ಯಾರಾದಲ್ಲಿ ಏನೇನು ಎಥೆನಾಲ್ನ ಪ್ರಾಪರ್ಟಿ ಇದೆ ಅಲ್ವಾ, ಅದನ್ನೆಲ್ಲ ಬರೆದುಬಿಟ್ಟಿದ್ದಾರೆ. ನೀವು ಮುಂದೆ ಹೋಗ್ತಿರಲ್ವ 11th 12th ಹೋದಾಗ ಇದು ಒಂದೊಂದು ಪಾಯಿಂಟನ್ನು ಏನು ಮಾಡ್ತೀರಾ, ಒಂದೊಂದು ಪೇಜ್ ಲೆಕ್ಕದಲ್ಲಿ ಏನು ಮಾಡ್ತೀರಾ, ಪೂರ ಸ್ಟಡಿ ಮಾಡ್ತಾ ಹೋಗ್ತೀರಾ. ಅಂದರೆ ಭಾಳ ಟೈಮ್ ಆಗುತ್ತೆ. ಓಕೆ, ಡೀಟೇಲಾಗಿ ಸ್ಟಡಿ ಮಾಡ್ತೀರಾ. ಬಟ್ ಈ ಸದ್ಯಕ್ಕೆ ಏನು, ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ನಿಮಗೆ. ನೋಡಿ, ಸ್ವಲ್ಪ ಪ್ರಮಾಣದ ಸಾರಯುಕ್ತ ಎಥೆನಾಲ್. ಸಾರಯುಕ್ತ ಎಥೆನಾಲ್ ಅಂದರೆ ಕಾನ್ಸಂಟ್ರೇಟೆಡ್ ಎಥೆನಾಲ್. ಓಕೆ, ಡೈರೆಕ್ಟ್ ಎಥೆನಾಲನ್ನು ಯಾವತ್ತೂ ಸೇವನೆ ಮಾಡಬಾರ್ದು. ಇದು ಅಮಲವನ್ನು ಉಂಟು ಮಾಡುತ್ತದೆ. ಏನು, ಸಾವನ್ನು ಕೂಡ ತರಬಹುದು. ಏನು ಮಾಡುತ್ತೆ, ಸಾವನ್ನು ಕೂಡ ತರುತ್ತೆ. ಡೈರೆಕ್ಟಾಗಿ ಯಾವತ್ತೂ ಎಥೆನಾಲನ್ನು ಸೇವನೆ ಮಾಡಬಾರ್ದು. ನೀವು ನಿಮ್ಮ ಕಾಲೇಜಲ್ಲಿ ಲ್ಯಾಬ್ ಇದ್ರೆ ಲ್ಯಾಬ್ ಹತ್ರ ಹೋಗಿರ್ತೀರ, ಅಲ್ಲಿ ಎಥೆನಾಲ್ ಅಂತ ಇರುತ್ತೆ. ಓಕೆ, ಯಾರಾದರೂ ಕೆಲವೊಬ್ರು ಪುಂಡ್ರಿದ್ರೆ ಅಂದರೆ ಹೋಗಿ ದಯವಿಟ್ಟು ಅದನ್ನು ಸೇವನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಮೆಲ್ ನೋಡ್ರಿ, ನೋ ಪ್ರಾಬ್ಲಮ್, ಬಟ್ ಹೋಗಿ ಸೇವನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೇವನೆ ಮಾಡಿದ್ರಾ ಗೋವಿಂದ ಅಷ್ಟೇ. ಈ ಅಭ್ಯಾಸವು ಖಂಡಿಸಲ್ಪಡುತ್ತದೆಯಾದರೂ ಇದು ಸಾಮಾಜಿಕವಾಗಿ ವ್ಯಾಪಾರಿಕವಾಗಿರುವ ಅಭ್ಯಾಸವಾಗಿದೆ. ಓಕೆ, ಇದೇನು ಸಾಮಾಜಿಕವಾಗಿ ಆಲ್ಕೋಹಾಲನ್ನು ಏನು ಮಾಡಬಾರ್ದು, ಸೇವನೆ ಮಾಡೋದನ್ನು ಏನು ಮಾಡ್ತಾರೆ, ಜನರು ಖಂಡಿಸ್ತಾರೆ. ಬಟ್ ಕುಡಿಬಾರ್ದು ಅಂತ ಹೇಳ್ತಾರೆ, ಬಟ್ ಕುಡಿತಾರೆ. ಯಾಕಂದರೆ ಇದು ಏನಾಗಿದೆ, ಒಂದು ಸಾಮಾಜಿಕವಾಗಿ ವಾಣಿಜ್ಯಕರ ವ್ಯಾಪಾರವಾಗಿದೆ. ಏನಾಗಿದೆ, ವಾಣಿಜ್ಯಕರ ವ್ಯಾಪಾರದ ಅಭ್ಯಾಸವಾಗಿದೆ. ಸೊ ಯಾವತ್ತು ಎಥೆನಾಲನ್ನು ಸೇವನೆ ಮಾಡಬೇಡಿ, ಕಾನ್ಸಂಟ್ರೇಟೆಡ್ ಎಥೆನಾಲನ್ನು ಸೇವನೆ ಮಾಡಬಾರ್ದು. ಓಕೆ, ಮುಂದೆ ಬರುತ್ತೆ, ಇದೇ ಲೆಕ್ಚರ್ಲಿ ಬರುತ್ತೆ. ಕೆಲವೊಂದು ರಿಯಾಕ್ಷನ್ ಆದ ನಂತರ ಹೇಳ್ತೀನಿ ನಾನು, ಹೌದಾ? ಎಥೆನಾಲ್ ಸೇವನೆ ಮಾಡೋದ್ರಿಂದ ಮನುಷ್ಯನ ಮೈಂಡ್ ಯಾವ ರೀತಿ ಚೇಂಜ್ ಆಗುತ್ತೆ, ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾಕೆ ಅವನು ಕುಡಿದ ನಂತರ ಮನುಷ್ಯ ಅವನ ಕಂಟ್ರೋಲಲ್ಲಿ ಅವನು ಇರೋದಿಲ್ಲ. ಸರಿ, ಇದನ್ನೆಲ್ಲ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ನೆಕ್ಸ್ಟ್, ಈಗ ಅತ್ಯಲ್ಪ ಪ್ರಮಾಣದ ಶುದ್ಧ ಎಥೆನಾಲ್ ನೋಡಿ. ಶುದ್ಧ ಎಥೆನಾಲ್ ಬಂತಲ್ಲೋ ಇಲ್ಲೇ, ಶುದ್ಧ ಎಥೆನಾಲ್. ಓಕೆ, ಅಬ್ಸಲ್ಯೂಟ್ ಆಲ್ಕೋಹಾಲ್ ಸೇವನೆ ಮಾರಕವಾಗಬಲ್ಲದು, ಸಾಯಿಸ್ಬೋದು ನೀವು. ಶುದ್ಧವಾದ ಎಥೆನಾಲ್ ಸೇವನೆ ಮಾಡೋದ್ರಿಂದ ಏನಾಗ್ತೀರಾ, ಸತ್ತೋಗ್ತೀರಾ ಅಷ್ಟೇ. ಶುದ್ಧವಾದ ಎಥೆನಾಲನ್ನು ಯಾವತ್ತೂ ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಶುದ್ಧವಾದ ಎಥೆನಾಲ್ ಯಾವ ಕಲರಲ್ಲಿ ಇರುತ್ತೆ, ನೀರಿನ ಕಲರಲ್ಲಿ ಇರುತ್ತೆ, ವೈಟ್ ಕಲರಲ್ಲಿ ಇರುತ್ತೆ. ಓಕೆ, ವೈಟ್ ಅಲ್ಲ, ನೀರಿನ ಕಲರ್ ಅಂದರೆ ಕಲರ್ಲೆಸ್. ಓಕೆ, ಕಲರ್ಲೆಸ್ ಇರುತ್ತೆ. ಸರಿ, ದೀರ್ಘಕಾಲೀನ ಆಲ್ಕೋಹಾಲ್ನ ಸೇವನೆಯಿಂದ ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಹೌದಾ? ದೀರ್ಘಕಾಲವಾಗಿ ಏನು ಮಾಡ್ತಾರೆ, ದೀರ್ಘಕಾಲವಾಗಿ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಹೌದಾ? ನಮ್ಮ ಜೀರ್ಣಕ್ರಿಯೆ ಎಲ್ಲ ಕೆಟ್ಟೋಗುತ್ತೆ, ಮನುಷ್ಯ ಸೊಟ್ಟಾಗ್ತಾ ಹೋಗ್ತಾನೆ, ಹೊಟ್ಟೆ ಬೀಳುತ್ತೆ. ಹೌದಾ? ಇವೆಲ್ಲ ಏನಾಗುತ್ತೆ, ಕೆಲವೊಂದು ಈ ಎಥೆನಾಲ್ನ ದೀರ್ಘವಾಗಿ ಸೇವನೆ ಮಾಡೋದರಿಂದ ಆಗುತ್ತೆ. ಸರಿ, ಓಕೆ, ಈಗ ಇಲ್ಲಿವರೆಗೆ
ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸುತ್ತೆ ಎಥನಾಲ್ನ ಇವು ಗುಣಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಇದರಲ್ಲಿ ಒಂದು 5 ಪಾಯಿಂಟ್ಸನ್ನು ಮಾಡಿ, ಒಂದು 5ರಿಂದ 6 ಪಾಯಿಂಟ್ಸ್ ಆಗೇ ಆಗುತ್ತೆ ಮಿನಿಮಮ್ಮು, ಮ್ಯಾಕ್ಸಿಮಮ್ ಒಂದು 10 ಪಾಯಿಂಟ್ವರೆಗೂ ಆಗುತ್ತೆ. ಸರಿ, ಒಂದು 5-6 ಪಾಯಿಂಟ್ಸನ್ನು ಮಾಡಿ ಆ 10 ಪಾಯಿಂಟಲ್ಲಿ ಒಂದು 5-6 ಪಾಯಿಂಟನ್ನಾದರೂ ನೀವು ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ, ಔಷಧಿಯಲ್ಲಿ ಬಳಸ್ತಾರೆ. ಓಕೆ, ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಮನುಷ್ಯ, ಹೌದಾ, ಮಾರಕವಾಗಬಲ್ಲದೆ ಅಬ್ಸಲ್ಯೂಟ್ ಎಥನಾಲ್ ಹೌದಾ, ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಥವಾ ಶುದ್ಧ ಎಥನಾಲನ್ನು ಸೇವನೆ ಮಾಡಿದರೆ ಏನಾಗುತ್ತಾನೆ, ಸಾವಿಗೀಡಾಗ್ತಾನೆ. ಓಕೆ, ಇದರ ರೂಮ್ ಟೆಂಪ್ರೇಚರು ಹೌದಾ, ರೂಮ್ನಲ್ಲಿ ಏನಿರುತ್ತೆ ನಾರ್ಮಲಾಗಿ ದ್ರವ ರೂಪದಲ್ಲಿರುತ್ತೆ. ಇದನ್ನು ಐಸ್ ಕೂಡ ಮಾಡಿಡ್ತಾರೆ. ಮತ್ತು ಇನ್ನೊಂದು ಕೆಲವೊಂದು ಇದರಲ್ಲಿ ಇರಲಾರ್ದು ಕೂಡ ಹೇಳ್ತೀನಿ ಕೇಳಿ. ಏನಂದರೆ ಇದು ಇದೆ ಅಲ್ವಾ, ನೀವು ಮುಂದೆ 11-12 ಹೋದರೆ ಮತ್ತೆ ಅದರಲ್ಲಿ ಏನು ಮಾಡ್ತೀರಾ, DNA ತೆಗಿತೀರಾ. ಓಕೆ, 12th ನೀವು ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ವ, ಅದರಲ್ಲಿ ಏನು ಮಾಡ್ತೀರಾ, DNA ಅಂತ ಇರುತ್ತಲ್ವ ನಮ್ಮ ಬಾಡಿಯಲ್ಲಿ. ಓಕೆ, ನಿಮಗೆ ಒಂದು ಯಾವುದು ಎಲೆಯನ್ನು ಕೊಡ್ತಾರೆ. ಆ ಎಲೆಯಿಂದ ಏನು ಮಾಡಬೇಕು, ರಸವನ್ನು ಮಾಡಿ ಆ ಎಲೆದೇನಿರುತ್ತೆ ಒಂದು ಸೆಲ್ ಇರುತ್ತೆ ಅಲ್ವ ಒಳಗೆ, ಪ್ಲಾಂಟ್ ಸೆಲ್ಲು. ಆ ಪ್ಲಾಂಟ್ ಸೆಲ್ಲಿಂದ ಏನು ಮಾಡಬೇಕು, ಜೀವಕೋಶದಿಂದ DNA ಹೊರಗೆ ತೆಗಿಬೇಕು. ಆ DNA ಹೊರಗೆ ತೆಗಿಬೇಕಾದ್ರೆ ಈ ಎಥನಾಲ್ ಯೂಸ್ ಆಗುತ್ತೆ. ಓಕೆ, ಚಿಲ್ಡ್ ಎಥನಾಲ್ ಅಂತ ಕರೀತಾರೆ ಅದನ್ನು, ಅಂದರೆ ತಂಪಾಗಿರುತ್ತೆ. ಆ ಎಥನಾಲ್ನ ಹಾಕಿದಾಗ ಸಪ್ರೇಟ್ ಆಗುತ್ತೆ. ಓಕೆ, ಅದೆಲ್ಲ ಪ್ರೊಸೆಸ್ ಇದೆ. ಓಕೆ, ಅದನ್ನೆಲ್ಲ ಮುಂದೆ ಮಾಡ್ತೀರಾ ಸ್ವಲ್ಪ. ಯಾಕಂದರೆ ನಾನು ಮುಂದೆ ನೀವು ಸೈನ್ಸ್ ತೊಗೊಳ್ತಿದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಸರಿ, ಓಕೆ, ಇಲ್ಲಿ ಎಥನಾಲ್ ಗುಣಗಳಾಯಿತು. ನೆಕ್ಸ್ಟು ದೀರ್ಘ ಸೇವನೆಯಿಂದ ಏನಾಗುತ್ತೆ, ಇಲ್ಲಿ ಆರೋಗ್ಯಕರ ಸಮಸ್ಯೆಗಳು ಕೂಡ ಏನಾಗುತ್ತೆ, ಬರುತ್ತೆ. ಓಕೆ, ಈಗ ಇದರ ಕೆಲವೊಂದು ಕ್ರಿಯೆಗಳಿವೆ. ಈ ಕ್ರಿಯೆಗಳನ್ನ ನೋಡಿ, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಹೇಳ್ತೀನಿ ನಾನು. ಓಕೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸೈಡ್ ಇದೆ ಬಂದರೆ ಈ ಸೈಡ್ ಇದು ಯಾಕೆ ಆಯಿತು, ರೀಸನ್ ಹೇಳ್ತೀನಿ. ಓಕೆ, ಪ್ರತಿಯೊಂದಕ್ಕೆ ಏನು ಮಾಡ್ತೀನಿ, ರೀಸನ್ ಹೇಳ್ತಾ ಹೋಗ್ತೀನಿ. ಇದರಿಂದ ಏನಾಗುತ್ತೆ, ನಿಮ್ಗೆ ಕ್ಲಿಯರಾಗಿ ತಿಳಿಯುತ್ತೆ. ನೀವು ಒಂದು ನೆನ್ಪಿಟ್ಕೋಬೇಕು, ಯಾವುದಾದ್ರ ಜೊತೆ ರಿಯಾಕ್ಷನ್ ಆಗುತ್ತೆ, ಸೋಡಿಯಂನೊಂದಿಗೆ ರಿಯಾಕ್ಷನ್ ಆಗುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೋಡಿಯಂ ಯಾವುದ್ರ ಜೊತೆ ರಿಯಾಕ್ಷನ್ ಆಗುತ್ತೆ, ಸೋಡಿಯಂ. ಓಕೆ, ಒಂದು ನಿಮಿಷ, ರಿಯಾಕ್ಷನ್ ಕ್ಲಿಯರ್ ಆಗಿದೆನಾ, ರಿಯಾಕ್ಷನ್ ಫೋಕಸ್ ಆಯಿತು. ಸರಿ, ರಿಯಾಕ್ಷನ್ ನೋಡಿದ್ರಾ, ನೋಡಿ ಸೋಡಿಯಂನೊಂದಿಗೆ ವರ್ತನೆ ಮಾಡಿದಾಗ ಸೋಡಿಯಂನೊಂದಿಗೆ ಏನು ವರ್ತನೆ ಮಾಡ್ತಾ ಇದೆ, ಏನು CH3CH2OH. ಓಕೆ, ಏನಿದೆ ನಮ್ಮದು CH3CH2OH. ಇದು ಯಾವುದ್ರ ಜೊತೆ ವರ್ತನೆ ಆಗ್ತಾ ಇದೆ, ಸೋಡಿಯಂ ಜೊತೆ. ಯಾವುದ್ರ ಜೊತೆ, ಸೋಡಿಯಂ ಜೊತೆ ಏನಾಗುತ್ತೆ, ವರ್ತನೆ ಆಗ್ತಾ ಇದೆ. ಓಕೆ, ಸೋಡಿಯಂ ವ್ಯಾಲೆನ್ಸ್ ಎಷ್ಟಿರುತ್ತೆ, 1 ಇರುತ್ತೆ. ಸೋಡಿಯಂ ವ್ಯಾಲೆನ್ಸ್ ಎಷ್ಟಿರುತ್ತೆ, 1 ಇರುತ್ತೆ. ಇದು ನೆನ್ಪಿಟ್ಕೋಬೇಕು. ಸೋಡಿಯಂ ವ್ಯಾಲೆನ್ಸ್ ಏನಿರುತ್ತೆ, 1 ಇರುತ್ತೆ. ಹೈಡ್ರೋಜನ್ ವ್ಯಾಲೆನ್ಸ್ ಕೂಡ ಏನಿರುತ್ತೆ, 1 ಇರುತ್ತೆ. ಈಗ ಇದೇನು ಮಾಡುತ್ತೆ, ಸೋಡಿಯಂ ಇದೆ ಅಲ್ವಾ, ಇಲ್ಲಿ ಈ ಸೋಡಿಯಂ ಇದೆ ಅಲ್ವಾ, ಈ ಸೋಡಿಯಂ ಏನು ಮಾಡುತ್ತೆ, ಇಲ್ಲಿ ಬಂದು ಈ ಹೈಡ್ರೋಜನ್ನ ಹೊರಗೆ ದೊಬ್ಬುತ್ತೆ. ಏನು ಮಾಡುತ್ತೆ, ಈ ಹೈಡ್ರೋಜನ್ನ ಏನು ಮಾಡುತ್ತೆ, ಹೊರಗಡೆ ದೊಬ್ಬುತ್ತೆ. ಏನು ಮಾಡುತ್ತೆ, ಹೈಡ್ರೋಜನ್ ಏನು ಮಾಡುತ್ತೆ, ಹೊರಗಡೆ ದೊಬ್ಬುತ್ತೆ. ಹೊರಗಡೆ ದೊಬ್ಬಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಹೈಡ್ರೋಜನ್ ಹೊರಗೆ ದೊಬ್ಬಿದಾಗ CH3CH2ONA ಆಗುತ್ತೆ. H ಹೊರಗೆ ಹೋಯ್ತಾ, ಏನಾಯಿತು, H ಹೊರಗೆ ಹೋಯ್ತು. ಏನು ಉಳಿದೀಗ, CH2 ಪ್ಲಸ್ ಬರಲ್ಲ, ಬಾಂಡ್ ಇರುತ್ತೆ. ಓಕೆ, CH3CH2ONA ಇರುತ್ತೆ. NA ಏನಾಗುತ್ತೆ, ಪಾಸಿಟಿವ್ ಚಾರ್ಜನ್ನು ತೊಗೊಳುತ್ತೆ. O ಪ್ಲಸ್ ಏನಾಗುತ್ತೆ, ನೆಗೆಟಿವ್ ಚಾರ್ಜನ್ನು ತೊಗೊಳುತ್ತೆ. O ಮೈನಸ್ ಏನಾಗುತ್ತೆ, ನೆಗೆಟಿವ್ ಚಾರ್ಜನ್ನು ತೊಗೊಳುತ್ತೆ. NA ಏನಾಗುತ್ತೆ, ಪಾಸಿಟಿವ್ ಚಾರ್ಜನ್ನು ತೊಗೊಳುತ್ತೆ. ಇದ್ರ ಜೊತೆ ಏನಾಯಿತು, H ಹೊರಗಡೆ ಬಂತ, H ಹೊರಗಡೆ ಬಂತು. H ಜೊತೆ ಏನಿರುತ್ತೆ, ಒಂದು ಎಲೆಕ್ಟ್ರಾನ್ ಹೊರಗೆ ಬಂದಿರುತ್ತೆ. ಹೌದಾ, H ಜೊತೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಹೊರಗಡೆ ಬಂದಿರುತ್ತೆ. ಆ ಹೊರಗಡೆ ಬಂದ ಎಲೆಕ್ಟ್ರಾನ್ ಏನಾಗುತ್ತೆ, ಸೇಮ್ ಇನ್ನೊಂದು Hಗಾಗಿ ಕಾಯುತ್ತೆ. ಏನು ಮಾಡುತ್ತೆ, ಇನ್ನೊಂದು H ಬರೋ ತನಕ ಕಾದು ಏನಾಗುತ್ತೆ, H2 ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತೀವಿ ನಾವು, ಈ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ವ. ಈ ಹೊರಗಡೆ H ನಾರ್ಮಲಾಗಿ ರಿಲೀಸ್ ಆಗೋದಿಲ್ಲ. ಇದು ಯಾವ ರೀತಿ ರಿಲೀಸ್ ಆಗುತ್ತೆ, H2 ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಯಾವುದ್ರಲ್ಲಿ ರಿಲೀಸ್ ಆಯಿತು, H ಒಂದೇ ಆಗಿ ರಿಲೀಸ್ ಆಗೋದಿಲ್ಲ, H2 ಆಗಿ ರಿಲೀಸ್ ಆಗುತ್ತೆ. ಯಾಕಂದರೆ H2 ಏನಿರುತ್ತೆ, ಸ್ಟೇಬಲ್ ಇರುತ್ತೆ Hಕಿನ. ಹೌದಾ, ಯಾಕಂದರೆ 2 ಬರುತ್ತೆ ಅಲ್ವಾ, 2 ಎಲೆಕ್ಟ್ರಾನ್ ಇರುತ್ತೆ. ಈಗ ಶೇರ್ ಮಾಡ್ಕೊಂಡು ಕೋವೆಲೆಂಟ್ ಬಾಂಡ್ ಮಾಡಿದಾಗ ಏನಾಗುತ್ತೆ, 2 ಎಲೆಕ್ಟ್ರಾನ್ ಇರುತ್ತೆ. ಸ್ಟಾರ್ಟಿಂಗ್ ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, H2 ಸ್ಟೇಬಲ್ ಆಗಿರುತ್ತೆ Hಗಿಂತ. ಇಲ್ಲಿ ನೋಡಿ, H2 ಸ್ಟೇಬಲ್ ಆಯಿತು. ಓಕೆ, ಈಗ ನೋಡಿ, 2 Hನ್ನು ತೆಗಿಬೇಕಾಗುತ್ತೆ ನಾವು. ಎಷ್ಟು Hನ್ನು ತೆಗಿಬೇಕಾಯ್ತೆ, 2 Hನ್ನು ತೆಗಿಬೇಕಾಯ್ತೆ. 2 Hನ್ನು ತೆಗಿಬೇಕಂದ್ರೆ ಏನು ಮಾಡಬೇಕು, ಸೋಡಿಯಂ ಏನು ಮಾಡಬೇಕು, 2 ಸೋಡಿಯಮನ್ನು ಬಳಸಬೇಕಾಗುತ್ತೆ. ಯಾಕಂದರೆ ಇಲ್ಲಿ 2 Hನ್ನು ಹೊರಗೆ ತೆಗಿಬೇಕಂದ್ರೆ ಇಲ್ಲಿ ಕೂಡ ಏನಾಗುತ್ತೆ, 2 ಬಳಸಬೇಕಾಗುತ್ತೆ. 2 CH3CH2OH ಎಥನಾಲನ್ನು ಬಳಸಬೇಕಾಗುತ್ತೆ. 2 ಎಥನಾಲನ್ನು ಬಳಸಿದಾಗ ಇಲ್ಲಿ ಏನಾಗುತ್ತೆ, ಇದು ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಎಷ್ಟು ಸಲ ಪ್ರೊಡ್ಯೂಸ್ ಆಗುತ್ತೆ, 2 ಸಲ ಪ್ರೊಡ್ಯೂಸ್ ಆಗುತ್ತೆ.
ಸೊ ಇಲ್ಲಿ 2 ಬಂತು. ಓಕೆ, ನೋಡಿ 2 ಸೋಡಿಯಮನ್ನು ಬಳಸಿ ಮತ್ತು 2 ಏನು ಮಾಡ್ತೀವಿ CH3 CH2OH ಎಥನಾಲನ್ನು ಬಳಸಿ ಏನು ಮಾಡುತ್ತೆ, ಈ ಕಂಪೌಂಡ್ ಏನಾಯಿತು ಪ್ರೊಡ್ಯೂಸ್ ಆಯಿತು. ಎಷ್ಟು ಏನಾಯಿತು ಗಾಳಿಯಲ್ಲಿ ಹೋಯಿತು. ಎಷ್ಟು ಏನಾಗುತ್ತೆ ತನ್ಪಾಡಿ ತಾನು ಆರ್ತಾ ಹೋಗ್ಬಿಡುತ್ತೆ. ಓಕೆ, ಎಷ್ಟು ಏನಾಗುತ್ತೆ ತನ್ಪಾಡಿ ತಾನು ಆರ್ತಾ ಹೋಗ್ಬಿಡುತ್ತೆ. ಈಗ ನೋಡಿ ಇಲ್ಲಿ ಇದನ್ನು ಏನಂತ ಕರಿತೀವಿ, ಇದನ್ನು ಏನಂತ ಕರಿತೀವಿ, ಇದು ನೋಡಿ ಮಿತ್ತು ಇತ್ತಿದೆ ಅಲ್ವಾ, ನೋಡಿ 2 ಕಾರ್ಬನ್ ಇದೆ. 2 ಕಾರ್ಬನ್ ಇತ್ತಂದರೆ ಏನು ಕರಿತೀವಿ, ಮಿತ್ತು ಇತ್ತು ಅಂತ ಕರಿತೀವಿ. ಒಂದು ಆಕ್ಸಿಜನ್ ಕೂಡ ಇದೆ. ಓಕೆ, ಒಂದೇನಿದೆ ಆಕ್ಸಿಜನ್ ಕೂಡ ಇದೆ. ಒಂದು ಆಕ್ಸಿಜನ್ ಇದ್ದಾಗ ಏನಂತ ಕರಿತೀವಿ, ಇತ್ತು ಮಿತ್ತು, ಮಿತ್ತು ಆಕ್ಸಿಜನ್, ಮಿತ್ ಆಕ್ಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮಿತ್ತು ಎತ್ತು. ಓಕೆ, 2 ಇದೆ ಅಲ್ವಾ, 2 ಇದ್ರೆ ಏನಾಗುತ್ತೆ ಎತ್ತು ಆಕ್ಸೈಡ್. ಓಕೆ, ಏನಾಯಿತು ಎಥಾಕ್ಸೈಡ್ ಆಯಿತು. ಓಕೆ, ಎಥಾಕ್ಸೈಡ್ ಹೆಸರು ಹೆಂಗೆ ಬಂತು ಗೊತ್ತಾಯ್ತಾ, ಎಥಾಕ್ಸೈಡ್. ಓಕೆ, ಎಥಾಕ್ಸೈಡ್ 2 ಕಾರ್ಬನ್ನು ಮತ್ತು ಒಂದು ಆಕ್ಸಿಜನ್ ಇದ್ದದಕ್ಕೆ ಏನಾಯಿತು ಎಥಾಕ್ಸೈಡ್ ಅಂತ ನೇಮ್ ಬಂತು, ಹೆಸರು ಬಂತು. ಓಕೆ, ಈಗ ಇಲ್ಲಿ ಎಣ್ಣೆ ಇದೆ. ಎಣ್ಣೆ ಅಂದ್ರೇನು ಸೋಡಿಯಂ. ಓಕೆ, ಸೋಡಿಯಂನ ಏನು ಮಾಡ್ತೀವಿ ಇಲ್ಲಿ ಮೊದಲಲ್ಲಿ ಇರ್ತೀವಿ, ಏನು ಮಾಡ್ತೀವಿ ಮೊದಲಲ್ಲಿ ಇಡ್ತೀವಿ. ಇದನ್ನ ಏನಂತ ಕರಿತೀವಿ ಸೋಡಿಯಂ. ಓಕೆ, ಸೋಡಿಯಂ ಎಥಾಕ್ಸೈಡ್ ಆಯಿತು. ಓಕೆ, ಏನಾಯ್ತು ಇದು ಸೋಡಿಯಂ ಎಥಾಕ್ಸೈಡ್. ಗೊತ್ತಾಯ್ತಾ ಯಾವ ರೀತಿ ಬಂತು ಅಂತ ಹೆಸರು, ಅರ್ಥ ಆಯ್ತಾ? ಸೋಡಿಯಂ ಎಥಾಕ್ಸೈಡ್ ಯಾವ ರೀತಿ ಬಂತು, ರಿಯಾಕ್ಷನ್ ಯಾವ ರೀತಿ ಆಯಿತು ಅಂತ. ಓಕೆ, ಇಲ್ಲಿ ಒಂದೇ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಎಥನಾಲ್ನ ತೊಗೋಬೇಕು, ಎಥನಾಲ್ನ ಸೋಡಿಯಂನಿಂದ ರೀಪ್ಲೇಸ್ ಮಾಡಬೇಕು. ಓಕೆ, ಈ ರೀತಿ ರೀಪ್ಲೇಸ್ ಮಾಡಿದಾಗ ಏನು ಬರುತ್ತೆ, ಇದು ಸೋಡಿಯಂ ಎಥಾಕ್ಸೈಡ್ ಬರುತ್ತೆ. ಒಂದು ಪಾಯಿಂಟು ಸೋಡಿಯಂ ಎಥಾಕ್ಸೈಡ್ ಬಗ್ಗೆ, ಈ ಸೋಡಿಯಂ ಎಥಾಕ್ಸೈಡ್ ಇದೆಯಲ್ವಾ ಇದು ಸ್ಟೇಬಲ್ ಇರೋದಿಲ್ಲ. ಓಕೆ, ಇದು ಸ್ಟೇಬಲ್ ಇರೋದಿಲ್ಲ. ಬಟ್ ಎಷ್ಟು ಏನಿರುತ್ತೆ ಸ್ಟೇಬಲ್ ಇರುತ್ತೆ. ಓಕೆ, ಎಷ್ಟು ಏನಿರುತ್ತೆ ಸ್ಟೇಬಲ್ ಇರುತ್ತೆ. ಎಷ್ಟು ಏನಾಯಿತು ಗಾಳಿಯಲ್ಲಿ ಹೋಗ್ಬಿಡ್ತು. ಈಗ ಉಳಿದಿದ್ದೇನು ನನ್ನ ಕಂಟೈನರಲ್ಲಿ ಬರೀ ಸೋಡಿಯಂ ಎಥಾಕ್ಸೈಡ್ ಅಷ್ಟೇ ಉಳಿದಿದೆ ಅಲ್ವಾ. ಓಕೆ, ನನಗೆ ಏನು ಉಳಿದಿದೆ ಇಲ್ಲಿ ಸೋಡಿಯಂ ಎಥಾಕ್ಸೈಡ್ ಮಾತ್ರ ಉಳಿದಿದೆ. ಈ ಸೋಡಿಯಂ ಎಥಾಕ್ಸೈಡ್ ಮಾತ್ರ ಉಳಿದಾಗ ಏನು ಮಾಡ್ಬೇಕು ನಾನು ಹೇಳಿ, ಸೋಡಿಯಂ ಎಥಾಕ್ಸೈಡ್ ಮಾತ್ರ ಉಳಿದಾಗ ಇದು ಅನ್ಸ್ಟೇಬಲ್ ಇರುತ್ತೆ ಅಲ್ವಾ, ಇದು ಮುಂದ್ಗಡೆ ಏನಾಗುತ್ತೆ. ಓಕೆ, ಇದನ್ನು ಮುಂದೆ ಬರ್ತಾ ಇರ್ತಕ್ಕಂಥ ಕೆಲವೊಂದು ಚೈನ್ ರಿಯಾಕ್ಷನ್ ಅಂತ ಬರುತ್ತೆ, ಅದರಲ್ಲಿ ಹೇಳ್ತೀನಿ ನಾನು. ಓಕೆ, ಈ ಸೋಡಿಯಂ ಎಥಾಕ್ಸೈಡ್ ಏನಿರಲ್ಲ ಸ್ಟೇಬಲ್ ಇರೋದಿಲ್ಲ, ಅಷ್ಟೇ ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಳ್ಬೇಕಾದ ಪಾಯಿಂಟ್ ಏನು, ಇದು ಲೆಸ್ ಸ್ಟೇಬಲ್ ಇರುತ್ತೆ. ಓಕೆ, ಲೆಸ್ ಸ್ಟೇಬಲ್. ಓಕೆ, ಲೆಸ್ ಸ್ಟೇಬಲ್ ಇರುತ್ತೆ. ಓಕೆ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇಲ್ಲಿ. ಸರಿ, ಈಗ ಗೊತ್ತಾಯ್ತಾ ರಿಯಾಕ್ಷನ್ ಏನು ಅಂತ. ನೆಕ್ಸ್ಟ್ ರಿಯಾಕ್ಷನ್ಗೆ ಹೋಗೋಣ. ಈಗ ನೋಡಿ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆ. ಸ್ವಲ್ಪ ಇದನ್ನು ಕ್ಲಿಯರಾಗಿ ಫೋಕಸ್ ಮಾಡ್ತೀನಿ ಒಂದು ಸಲ. ಓಕೆ, ಫೋಕಸ್ ಇದೆ. ಈಗ ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆ. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಯಾವ ರೀತಿ ಉಂಟು ಮಾಡ್ತೀವಿ, ಪರ್ಯಾಪ್ತ ಅಪರ್ಯಾಪ್ತ ಓದ್ತೀವಿ ಕ್ಲಿಯರಾಗಿ. ಸರಿ, ಪರ್ಯಾಪ್ತ ಅಂದ್ರೇನು, ಸಾರಿ ಇಲ್ಲಿ ಅಪರ್ಯಾಪ್ತ ಅಂತ ಇದೆ. ಓಕೆ, ಏನಿದೆ ಅಪರ್ಯಾಪ್ತ. ಅಪರ್ಯಾಪ್ತ ಅಂದ್ರೇನು, ಸಿಂಗಲ್ ಬಾಂಡ್ ಬಿಟ್ಟು ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು. ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಏನಿರಬೇಕು, ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು. ಇದನ್ನು ಏನಂತ ಕರಿತೀವಿ ನಾವು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಓಕೆ, ಇವ್ರನ್ನ ನಾವು ಎಥನಾಲ್, ಇಲ್ಲಿದೆ ಅಲ್ವಾ CH3 CH2OH ಏನಿದೆ ಎಥನಾಲ್ ಇದೆ. ಈ ಎಥನಾಲಿಂದ ಈ ಅಪರ್ಯಾಪ್ತ ಕಾರ್ಬನ್ ನೋಡಿ, ಇಲ್ಲಿ ಒಂದು ಇಥೀನನ್ನು ಮಾಡಿದ್ದಾರೆ ಹೌದಾ, ಇಥೀನ್. ಓಕೆ, 2 ಬಾಂಡ್ ಇದೆ, 2 ಕಾರ್ಬನ್ ಇದೆ, ಇತ್ತು ಮತ್ತು ENE, ಇಥೀನ್ ಆಯಿತು. ಆದ್ದರಿಂದ ಏನು ನೀರುವರೆಗೆ ಬಂದೆ. ಇದು ಯಾವ ರೀತಿ ಆಗುತ್ತೆ, ಇದು ಯಾವ ರೀತಿ ಆಗುತ್ತೆ ನೋಡಿ. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಒಂದು ಇಥನಾಲನ್ನು ತಗೊಳ್ತಾರೆ. ಏನಿದೆ CH3 CH2OH ಏನು ಬಂತು, CH3 CH2OH ಬಂತು. ಓಕೆ, ಈ CH3 CH2OH ಅನ್ನು ಏನು ಮಾಡ್ತೀವಿ ನಾವು, ಕಾನ್ಸಂಟ್ರೇಟೆಡ್ ಹೌದಾ, ಇಲ್ಲಿ ಬಿಸಿಯಾದ ಸಾರಯುತ, ಬಿಸಿಯಾದ ಸಾರಯುತ ಯಾವುದು H2SO4. ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು H2SO4 ಗುಣ ಏನು ತಿಳ್ಕೊಳ್ಳಿ. H2SO4 ಗುಣ ಏನಂದರೆ ಆಕ್ಸಿಜನನ್ನು ಏನು ಮಾಡುತ್ತೆ ತಗೊಳುತ್ತೆ. ಓಕೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಏನು ಮಾಡುತ್ತೆ, ಇದು ಕಳ್ಳತನ ಮಾಡುತ್ತೆ. ಏನು ಮಾಡುತ್ತೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಏನು ಮಾಡುತ್ತೆ, ಕಳ್ಳತನ ಮಾಡುತ್ತೆ, ತೆಕ್ಕೊಂಡ್ಬಿಡುತ್ತೆ ಆ ಕಂಪೌಂಡಿಂದ. ಎಲ್ಲೇ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಕಾಣಲಿ ಇದೇನು ಮಾಡುತ್ತೆ, ತೆಗೆದುಕೊಳ್ಳುತ್ತೆ. ಇದು H2SO4ನ ಒಂದೇನು ಗುಣ. ಈ ಬಿಸಿಯಾದ ಸಾರಯುತ H2SO4 ಇದನ್ನೇನು ಮಾಡ್ತೀವಿ, ಸ್ವಲ್ಪ ಹೀಟ್ ಮಾಡ್ತೀವಿ.
ಹೀಟ್ ಯಾಕೆ ಮಾಡ್ತೀವಿ ಅಂದರೆ ಇದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ. ಸ್ವಲ್ಪ ಬಿಸಿ ಆದಾಗ ಏನಾಗುತ್ತೆ, ರಿಯಾಕ್ಷನ್ ಸ್ಪೀಡಾಗಿ ಆಗುತ್ತೆ ಮತ್ತು ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಬಾಂಡು ಹೊಡಿತವೆ. ಓಕೆ, ಇದು ನಿಮ್ಗೆ ಅರ್ಥ ಆಗಲಿಕ್ಕೆ ಪರವಾಗಿಲ್ಲ. ಬಟ್ ಇಲ್ಲಿ ರಿಯಾಕ್ಷನಲ್ಲಿ ಇದ್ರ ಕೆಲಸ ಏನು ತಿಳ್ಕೊಳ್ಳಿ. ಹೀಟ್ ಮಾಡೋದಕ್ಕೆ ಕಾರಣ ಏನು, ಇಲ್ಲಿ ಬಾಂಡ್ ಇರುತ್ತೆ ಮತ್ತು ಇಂಥದ್ದೊಂದು ಕಂಪೌಂಡ್ ಇನ್ನೊಂದು ಕಂಪೌಂಡ್ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಅಂತ ಮಾಡುತ್ತೆ. ಓಕೆ, ಆ ಹೈಡ್ರೋಜನ್ ಬಾಂಡಿಂಗನ್ನು ಏನು ಮಾಡುತ್ತೆ, ಒಡೆದಾಕಿರುತ್ತೆ. ಓಕೆ, ಒಡೆದಾಕೊಂಡು ಏನು ಮಾಡುತ್ತೆ, ಈ ಸಪ್ರೇಟ್ ಆಗುತ್ತೆ. ಓಕೆ, ಸಪ್ರೇಟ್ ಆಗುತ್ತೆ ಮತ್ತು ಹೀಟ್ ಇದ್ದಾಗ ಏನಾಗುತ್ತೆ, ರಿಯಾಕ್ಷನ್ನು ಸ್ಪೀಡಾಗಿ ಹೋಗುತ್ತೆ. ರಿಯಾಕ್ಷನ್ ಏನಾಗುತ್ತೆ, ಸ್ಪೀಡಾಗಿ ಆಗುತ್ತೆ. ಓಕೆ, ಈಗ ಬಿಸಿಯಾದ ಸಾರಯುತ H2SO4ನ ತೊಗೊಂಡ್ವಿ ನಾವು. ಸಾರಯುತ ಅಂದರೆ ಕಾನ್ಸಂಟ್ರೇಟೆಡ್, ಏನು ಇದರಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ಓಕೆ, ಏನಿರುತ್ತೆ, ನೀರಿನ ಅಂಶ ಕಮ್ಮಿ ಇರುತ್ತೆ, ಇದು ಜಾಸ್ತಿ ಇರುತ್ತೆ H2SO4. ಈ ರೀತಿ H2SO4ನ ತೊಗೊಂಡು ಇದರಲ್ಲಿ ಹಾಕ್ತೀವಿ ನಾವು. ಇದರಲ್ಲಿ ಹಾಕಿದಾಗ ಏನಾಗುತ್ತೆ, ಇದು H2 ಏನು ಮಾಡುತ್ತೆ, ತೆಕ್ಕೊಂಡೋಗ್ಬಿಡುತ್ತೆ H2O. ಹೌದಾ, ಏನು ಮಾಡುತ್ತೆ, H2O ನೀರನ್ನು ಹೊರಗೆ ತೆಗೆಯುತ್ತೆ. ಓಕೆ, ಏನು ಮಾಡುತ್ತೆ, ನೀರನ್ನು ಹೊರಗೆ ತೆಗೆಯುತ್ತೆ. ಇಲ್ಲಿ H2O ಇದೆ ಅಲ್ವಾ, ಈ ನೀರನ್ನು ಹೊರಗೆ ತೆಗೆಯುತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಬಟ್ ಆ್ಯಕ್ಚುಲಿ ಈ ರೀತಿ ಆಗೋದಿಲ್ಲ, ಹೇಳ್ತಾ ಇದ್ದೀನಿ ನಾನು. ಓಕೆ, 10th ಇದ್ದೀರಾ, ನೆನ್ಪಿಟ್ಕೊಳ್ಳೋದಕ್ಕೆ ಇಲ್ಲಿ H2ಅನ್ನು ತೆಗೆದುಕೊಳ್ಳುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಆ್ಯಕ್ಚುಲಿ ಈ ರೀತಿ ತೆಗೆಯೋದಿಲ್ಲ, ಅದು ತೆಗೆಯೋದು ಒಂದು ಪ್ರೊಸೆಸ್ ಇರುತ್ತೆ, ಅದನ್ನು ಮುಂದೆ ಹೈಯರ್ ಸ್ಟಡಿಯಲ್ಲಿ ಕಲಿತೀರಾ. ಓಕೆ, ಇಲ್ಲಿ H2ಅನ್ನು ಈ ರೀತಿ ನೀರನ್ನು ತೆಗೆಯುತ್ತೆ. ಸರಿ, ನೀರನ್ನು ತೆಗಿತು. ಈ ನೀರನ್ನು ತೆಗೆದಾಗ ಇಲ್ಲಿ ಏನು ಉಳಿತು, ನೆಕ್ಸ್ಟ್ ನೋಡಿ, ಕೆಳಗಡೆ ಏನು ಉಳಿತು, CH3CH ಉಳಿತು. ಹೌದಾ, ಇಲ್ಲಿ ನೋಡಿ, ಇಲ್ಲಿರವೇ 4 ಕಾರ್ಬನ್, ಇದು 2 ಕಾರ್ಬನ್ನು 4 ಹೈಡ್ರೋಜನ್ನು, 2 ಕಾರ್ಬನ್ನು 4 ಹೈಡ್ರೋಜನ್ನು. ಇದನ್ನು ಏನು ಮಾಡಿ ಈಕ್ವಲ್ ಆಗಿ ಹಂಚಿಬಿಡಿ. ಈಕ್ವಲ್ ಆಗಿ ಇದಕ್ಕೂ ಹೈಡ್ರೋಜನ್ ಈಕ್ವಲ್ ಆಗಿ ಬರ್ಬೇಕು, ಇದಕ್ಕೂ ಹೈಡ್ರೋಜನ್ ಈಕ್ವಲ್ ಆಗಿ ಬರಬೇಕು. ಇರೋದು 4 ಅಂದರೆ ಇಬ್ಬರಿಗೆ ಹಂಚಿದಾಗ ಏನು ಬರುತ್ತೆ, ಎಷ್ಟು ಬರುತ್ತೆ. ಸೊ CH2 ಬಾಂಡ್ CH2, CH2 ಬಾಂಡ್ CH2. ಹೈಡ್ರೋಜನ್ ಏನಾಗುತ್ತೆ, ಈಕ್ವಲ್ ಆಗಿ ಹಂಚಾಗುತ್ತೆ. ಹಂಚಾದ್ಮೇಲೆ ಕಾರ್ಬನ್ ನೋಡಿ, ವ್ಯಾಲೆನ್ಸಿ ಏನಿದೆ, ಇದಕ್ಕೆ 3 ಇದೆ, ಇಲ್ಲಿ 2 ಹೈಡ್ರೋಜನ್, ಈ ಕಡೆ 1 ಬಾಂಡ್ ಇದೆ. ಟೋಟಲಾಗಿ ಏನಿರಬೇಕು, 4 ಇರಬೇಕು. ಇದಕ್ಕೆ ಕೂಡ 2 ಮತ್ತು 1 ಇದೆ. ಸೊ 4 ಬಾಂಡ್ ಆಗೋದಕ್ಕೆ ಏನು ಮಾಡುತ್ತೆ, ಇಲ್ಲಿ ಡಬಲ್ ಬಾಂಡ್ ಆಗಿಬಿಡುತ್ತೆ. ಏನಾಗುತ್ತೆ, ಡಬಲ್ ಬಾಂಡ್ ಆಗಿಬಿಡುತ್ತೆ. ಓಕೆ, ಈಗ ಫೈನಲ್ ಆಗಿ ಏನು ಬಂತು ನಮಗೆ, ಈ ರೀತಿ ಬರುತ್ತೆ, CH2 ಡಬಲ್ ಬಾಂಡ್ CH2 ಪ್ಲಸ್ ಏನಾಗುತ್ತೆ, ನೀರು ಹೊರಗಡೆ ಬರುತ್ತೆ. ಸರಿ, ಏನಾಯಿತು, ನೀರು ಹೊರಗಡೆ ಬಂತು. ಓಕೆ, ಕ್ಲಿಯರಾಗಿ ಅರ್ಥ ಆಯ್ತಾ ಇಲ್ಲಿವರೆಗೂ? ನೋಡಿ, ಒಂದ್ಸಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಸರಿ, ಈಗ ಇದನ್ನು ಓದೋಣ. ಇದನ್ನು ಯಾವ ಟೆಂಪ್ರೇಚರ್ಲಿ ಹೀಟ್ ಮಾಡುತ್ತೆ, 443K, 443 ಕೆಲ್ವಿನ್. ಓಕೆ, ಕೆಲ್ವಿನಲ್ಲಿ ಇದೆ. ಓಕೆ, 443 ಕೆಲ್ವಿನಲ್ಲಿ ಇದೆ. ಓಕೆ, ಡಿಗ್ರಿ ಸೆಲ್ಸಿಯಸ್ ಅಲ್ಲಲ್ಲ, 443 ಕೆಲ್ವಿನಲ್ಲಿ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಏನು ಮಾಡ್ತೀವಿ, ಕಾಸ್ತೀವಿ. ಯಾವುದ್ರ ಜೊತೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4. ಇದ್ರ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ, ಎಥನಾಲ್ ನಿರ್ಜಲೀಕರಣಗೊಂಡು ಇಥಿನ್ ಉತ್ಪತ್ತಿಯಾಗುತ್ತದೆ. ಇದೇನಾಯಿತು, ನಿರ್ಜಲೀಕರಣಗೊಂಡು ಏನಾಗುತ್ತೆ, ಈಥಿನ್ ಉತ್ಪತ್ತಿ ಆಗುತ್ತೆ. ಓಕೆ, ಉತ್ಪತ್ತಿ ಆದಾಗ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ನಿರ್ಜಲೀಕರಣವಾಗಿದ್ದು ಎಥನಾಲ್ನಿಂದ ನೀರನ್ನು ಹೊರಗೆ ತೆಗೆಯುತ್ತದೆ. ಇದೇನಾಗುತ್ತೆ, ಇದು ಎಥಿನ್ ಇದೆ ಅಲ್ವಾ, ನಿರ್ಜಲೀಕರಣ ಅಂದರೆ ಏನಾಗುತ್ತೆ, ಇದು ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಏನಾಗುತ್ತೆ, ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ನೀರಿನಲ್ಲಿ ಮಿಕ್ಸ್ ಆಗದೆ ಇದ್ದಾಗ ನೀರನ್ನ ಈಸಿಯಾಗಿ ತೆಗಿಬೋದಲ್ವ. ನೋಡಿ, ನೀರು ಮತ್ತು ನಾನು ಕೆಲವೊಂದು ಕಾಂಕರ್ ಅಥವಾ ಕಲ್ಲುಗಳನ್ನ ತೊಗೊಂಡು ಮಿಕ್ಸ್ ಮಾಡಿದಾಗ ನೀರನ್ನು ಕಲ್ಲಿನಿಂದ ಈಸಿಯಾಗಿ ತೆಗಿಬೋದಲ್ವ. ಅದೇ ರೀತಿ ಏನಾಗುತ್ತೆ, ಈ ಕಲ್ಲುಗಳಾಗುತ್ತೆ. ಅಂದರೆ ಒಂದು ರೀತಿ ಸಣ್ಣ ಏನಾಗುತ್ತೆ, ರೌಂಡ್ ರೀತಿ ಈಥಿನ್ ಥರ ಆಗುತ್ತೆ. ಓಕೆ, CH2 ಆಗುತ್ತೆ. ಇದು ಆಗಿ ಇದು ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಸೊ ಈಥಿನ್ ಮತ್ತು ನೀರನ್ನು ನಾವೇನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಏನು ಮಾಡ್ಬೋದು, ಈಥಿನ್ ಮತ್ತು ನೀರನ್ನು ಸಪ್ರೇಟ್ ಮಾಡ್ಬೋದು. ಗೊತ್ತಾಯ್ತಾ ಇಲ್ಲಿವರೆಗೂ? ಈ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಇರೋದೊಂದೇ. ಏನು, ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಇರುತ್ತಲ್ಲ, ನಡುವಿನ H2ಅನ್ನು ತೆಗೆದುಬಿಡುತ್ತೆ. ಇವ್ರ ನಡುವರ್ಕ್ ಏನು ಮಾಡಿ, ಡಬಲ್ ಬಾಂಡ್ ಹಾಕಿ H2 ಬರೆದ್ಬಿಡಿ. ಇದು ಯಾವುದ್ರ ಜೊತೆ, ಅಪರ್ಯಾಪ್ತ ಹೈಡ್ರೋಜನ್ ಕಾರ್ಬನ್ಗಳನ್ನ ಉಂಟು ಮಾಡೋದು. ಯಾವ ರೀತಿ ಕಾರ್ಬನ್ ಸಂಯುಕ್ತಗಳಾದವು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾದವು. ಓಕೆ, ಇವು ರಿಯಾಕ್ಷನ್ ಆಯಿತು. ಈಗ ನೋಡಿ, ನೆಕ್ಸ್ಟು ಇದ್ರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿವೆ ನೋಡಿ. ಇದು ಜೀವಿಗಳನ್ನ ಆಲ್ಕೋಹಾಲ್ ಯಾವ ರೀತಿ ಪ್ರಭಾವ ಬೀರುತ್ತೆ ಜೀವಿಗಳ ಮೇಲೆ, ಆಲ್ಕೋಹಾಲು. ಓಕೆ, ಇದು ಇದರಲ್ಲಿ ಇದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿ. ಒಂದು ಸಲ ಫೋಕಸ್ ಮಾಡ್ತೀನಿ. ಓಕೆ, ಫೋಕಸ್ ಇದೆ. ಆಲ್ಕೋಹಾಲ್ಗಳು ಜೀವಿಗಳನ್ನು ಹೇಗೆ ಪ್ರಭಾವಿಸ್ತವೆ? ಈಗ ಜೀವಿಗಳಿರುತ್ತಲ್ವ, ಈಗ ನೋಡಿದ್ದೀರಾ ಕೆಲವೊಂದು ವಿಡಿಯೋದಲ್ಲಿ ಕೆಲವೊಬ್ಬರು ಕೀಟ್ಲೆ ಜನರು ಇರ್ತಾರೆ, ಏನು ಮಾಡ್ತಾರೆ, ಕೋತಿಗೆ ಕುಡಿಸ್ಬಿಡ್ತಾರೆ. ಏನು, ಆಲ್ಕೋಹಾಲ್ನ. ಕೋತಿ ಏನು ಮಾಡುತ್ತೆ, ಹುಚ್ಚು ಮಾಡ್ತಾ ಇರುತ್ತೆ. ಹೌದಾ? ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರಾಣಿಗಳ ಮೇಲೆ ಯಾವತ್ತು ದಯ ಇರಬೇಕು. ಓಕೆ,
ಓಕೆ, ಪ್ರಾಣಿಗಳು ನಮ್ಮ ರೀತಿಯ ಮನುಷ್ಯರ ರೀತಿಯೇ ಅವುಗಳು. ಈಗ ನೋಡಿ, ಇಲ್ಲಿ ಜೀವಿಗಳನ್ನ ಯಾವ ರೀತಿ ಪ್ರಭಾವಿತ ಮಾಡುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡೋಣಂತೆ. ಈಗ ನಾವು ಕೂಡ ಜೀವಿಗಳೇ, ಮನುಷ್ಯರು ಕೂಡ. ಕೆಲವರು ಮನುಷ್ಯರು ಏನು ಮಾಡ್ತಾರೆ, ಆಲ್ಕೋಹಾಲನ್ನು ಸೇವನೆ ಮಾಡ್ತಾರೆ. ಓಕೆ, ಆಲ್ಕೋಹಾಲ್ ಸೇವನೆ ಮಾಡಿದಾಗ ಏನೇನು ಪ್ರಭಾವ ಬೀರುತ್ತೆ ಇದರಲ್ಲಿ ನಾವು. ಇನ್ನೊಬ್ಬ ಮನುಷ್ಯ ಓಕೆ ಕುಡುಕ ಅಥವಾ ಕುಡಿಕೆ ಅಂದ್ಕೊಳ್ಳಿ, ಯಾರಾದರೂ ಅವರು ಸರಿ, ಇವನೇನು ಒಂದು ಕೈಯಲ್ಲಿ ಓಕೆ ವಾಟರ್ ಕುಡಿತಾ ಇದ್ದಾರೆ. ಓಕೆ, ಕುಡಿದ ನಂತರ ಏನಾಗುತ್ತೆ ನೋಡಿ, ಹೆಚ್ಚಿನ ಪ್ರಮಾಣದ ಎಥೆನಾಲ್ ಸೇವಿಸಿದಾಗ ಏನಾಗುತ್ತೆ, ಚಯಾಪಚಯ ಕ್ರಿಯೆಗಳು ಅಂದರೆ ಡೈಜೆಷನ್ ಪ್ರಾಬ್ಲಮ್. ಓಕೆ, ನಮ್ಮ ಡೈಜೆಷನ್ ಇರುತ್ತೆ ಅಲ್ವಾ, ಚಯಾಪಚಯ ಕ್ರಿಯೆಗಳನ್ನು ನಿಧಾನಗೊಳಿಸುತ್ತದೆ ಮತ್ತು ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತದೆ. ಓಕೆ, ಹೆಚ್ಚಿನ ಎಥೆನಾಲ್ ಸೇವಿಸೋದರಿಂದ ಏನಾಗುತ್ತೆ, ಇದು ಚಯಾಪಚಯ ಕ್ರಿಯೆಗಳನ್ನು ನಿಧಾನಗೊಳಿಸುತ್ತದೆ. ಓಕೆ, ಚಯಾಪಚಯ ಕ್ರಿಯೆಗಳನ್ನ ಏನಾಗುತ್ತೆ, ನಿಧಾನ ಆಗುತ್ತೆ ಮತ್ತು ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತೆ. ಕೇಂದ್ರ ನರಮಂಡಲ ಅಂದರೆ ಯಾವುದು, ಇಲ್ಲಿ ಬ್ರೈನ್ ಇರುತ್ತೆ ಅಲ್ವಾ, ಬ್ರೈನಿಂದ ಈ ರೀತಿ ಒಂದು ಸ್ಪೈನಲ್ ಕಾರ್ಡ್ ಬಂದಿರುತ್ತೆ, ಇಲ್ಲಿ ಬೆನ್ನಿಂದ ಪೂರ ಇಲ್ಲಿವರೆಗೂ, ಹೌದಾ, ಸೊಂಟದವರೆಗೂ ಏನು ಬಂದಿರುತ್ತೆ, ಒಂದು ಸ್ಪೈನಲ್ ಕಾರ್ಡ್ ಬಂದಿರುತ್ತೆ. ಇಲ್ಲಿಂದ ಹೋಗ್ತಾ ಇರೋ ನರಮಂಡಲ ವ್ಯವಸ್ಥೆ. ಓಕೆ, ಈ ನರಮಂಡಲ ಮತ್ತು ಬಾಡಿಯಲ್ಲಿ ಕನೆಕ್ಟ್ ಆಗಿರುವ ಎಲ್ಲ ನರವುಗಳನ್ನ ಏನು ಮಾಡುತ್ತೆ, ದುರ್ಬಲಗೊಳಿಸುತ್ತೆ. ಅಂದರೆ ಕನೆಕ್ಷನ್ನು ಕ್ಲಿಯರ್ ಆಗಿರೋದಿಲ್ಲ, ಕನೆಕ್ಷನ್ ಏನಿರೋದಿಲ್ಲ, ಕ್ಲಿಯರ್ ಆಗಿರೋದಿಲ್ಲ. ಈ ದುರ್ಬಲತೆಗೆ ಏನಾಗುತ್ತೆ, ಇದು ಕಾರಣವಾಗುತ್ತೆ. ಇದರ ಫಲಿತಾಂಶವಾಗಿ ಹೊಂದಾಣಿಕೆಯ ಕೊರತೆ, ಮಾನಸಿಕ ಗೊಂದಲ, ಮಂಪರು, ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆಯಾಗುವುದು ಮತ್ತು ಅಂತಿಮವಾಗಿ ಅರೆ ಪ್ರಜ್ಞಾವಸ್ಥೆಗೆ ಉಂಟಾಗುತ್ತದೆ. ಇಲ್ಲಿ ನೋಡಿ, ಈಗ ನರ್ವ್ ಸಿಸ್ಟಮ್ ನಮ್ಮ ಬಾಡಿಯಲ್ಲಿ ಏನೇ ಇರಲಿ, ಹೌದಾ, ನಮ್ಮ ಬಾಡಿಯಲ್ಲಿ ಏನೇ ಕ್ರಿಯೆಗಳಿದ್ರೂ ಏನಾಗುತ್ತೆ, ಅದು ನರ್ವ್ ಸಿಸ್ಟಮ್ ಮೂಲಕ ಅದರ ಮೆಸೇಜ್ ಆಗಲಿ ಏನೇ ಆಗಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಹೌದಾ. ಬಟ್ ಇಲ್ಲಿ ಏನಾಗುತ್ತೆ, ನಾವು ಯಾವಾಗ ಆಲ್ಕೋಹಾಲ್ ಸೇವನೆ ಮಾಡ್ತೀವಲ್ವಾ, ಹೌದಾ, ಆಲ್ಕೋಹಾಲ್ ಈ ಮನುಷ್ಯ ಸೇವನೆ ಮಾಡಿದ ಮೇಲೆ ಇವೊಂದು ನರ್ವ್ ಸಿಸ್ಟಮ್ ಇರುತ್ತೆ ಅಲ್ವಾ, ಎಲ್ಲ ಬಾಡಿಯಲ್ಲಿ ಇರ್ತಕ್ಕಂಥ ನರ್ವ್ ಸಿಸ್ಟಮ್ ಏನಾಗುತ್ತೆ, ವೀಕ್ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ಹೊಂದಾಣಿಕೆಯ ಕೊರತೆ ಆಗುತ್ತೆ ಇದರಿಂದ. ಓಕೆ, ಅವ್ನ ಮೈಂಡಲ್ಲೇ ಇರೋದಿಲ್ಲ, ಏನು ಹೇಳ್ತಾ ಇರ್ತಾನೆ ಎಲ್ಲ ಮರ್ತು. ಓಕೆ, ಅಂದರೆ ಏನಿದೆ ರಿಯಾಲಿಟಿ ಅನ್ನೋದನ್ನು ಮರೆತುಬಿಟ್ಟು ಏನಾಗುತ್ತೆ, ಇದರಿಂದ ಹೊಂದಾಣಿಕೆ ಕೊರತೆ ಆಗುತ್ತೆ. ಓಕೆ, ಈಗೇನೋ ಬೈದ್ಬಿಟ್ಟಪ್ಪ, ಮನೆಯಲ್ಲಿ ಜಗಳ ಆಯಿತು, ಅದನ್ನು ಮಾನಸಿಕವಾಗಿ ತೊಗೊಂಡ್ರು. ಜಗಳ ಆದ ನಂತರ ಏನಾಗುತ್ತೆ, ಮಾನಸಿಕ ಗೊಂದಲಕ್ಕೆ ಒಳಗಾಗ್ತಾನೆ ಮನುಷ್ಯ. ಓಕೆ, ಇದು ಮಂಪರ್ ಅಂದರೆ ಸ್ವಲ್ಪ ಹುಚ್ಚಿರ್ತಾರ ಮನುಷ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇದ್ದದ್ದನ್ನೆಲ್ಲ ಮರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆ ಆಗುವುದು. ಓಕೆ, ಸಾಮಾನ್ಯವಾಗಿ ಅಂದರೆ ಈಗ ಕೆಲವೊಬ್ಬರು ಕುಡಿದು ಬಿದ್ದಿರ್ತಾರೆ, ನೀವು ಎಬ್ಸಿದ್ರೂ ಎದ್ದೇಳ್ತಿರಲ್ಲ. ಓಕೆ, ನೋಡಿರ್ತಾರೆ ಕೆಲವೊಂದಿಂಥ ಸಿಚುವೇಶನ್ಗಳನ್ನ. ಓಕೆ, ಈಗ ಕುಡಿದು ಬಿದ್ದಿರ್ತಕ್ಕಂಥವ್ನು ನೀವು ಎಬ್ಸಿದ್ರೂ ಎದ್ದೇಳೋದಿಲ್ಲ, ನೀವು ಅವ್ನಿಗೆ ಏನು ಮಾಡ್ತಾಯಿದ್ದೀರಾ, ಮೆಸೇಜನ್ನು ಕಳಿಸ್ತಾ ಇದ್ದೀರ ಎದ್ದೇಳಪ್ಪ ಅಂತ. ಬಟ್ ಅವ್ನು ಏನಾಗ್ತಾಯಿಲ್ಲ, ರಿಪ್ಲೈ ಮಾಡ್ತಾಯಿಲ್ಲ ಅದಕ್ಕೆ ಕ್ಲಿಯರಾಗಿ. ಅಂದರೆ ನೀವು ಬರ್ತಾ ಇರ್ತಕ್ಕಂಥ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರ್ತಕ್ಕಂಥ ಕಂಡೀಷನ್ವರೆಗೂ ಏನಾಗುತ್ತೆ, ಆಲ್ಕೋಹಾಲ್ ನಿಮ್ಮನ್ನು ಕೊಂಡೊಯ್ಯುತ್ತೆ. ಓಕೆ, ಅಷ್ಟು ಕೆಟ್ಟದಾಗಿ ಇದ್ರ ಪರಿಣಾಮ ಬೀರುತ್ತೆ. ಅಂತಿಮವಾಗಿ ಅರೆ ಪ್ರಜ್ಞಾವಸ್ಥೆಗೆ ಏನಾಗುತ್ತೆ, ಇದು ಉಂಟಾಗುತ್ತದೆ. ಅರೆ ಪ್ರಜ್ಞಾವಸ್ಥೆ ಅಂದರೆ ಪ್ರಜ್ಞೆ ಇದೇನೋ ಅನಿಸುತ್ತೆ, ಇಲ್ಲನೋ ಅನಿಸುತ್ತೆ. ಓಕೆ, ಏನು ನಡೀತಾ ಇದೆ ಅದು ಗೊತ್ತಾಗೋದಿಲ್ಲ, ಆ ರೀತಿ ಸ್ಥಿತಿಗೆ ಇದನ್ನು ಕೊಂಡೊಯ್ಯುತ್ತೆ. ನೆಕ್ಸ್ಟ್ ನೋಡಿ, ವ್ಯಕ್ತಿಗೆ ಶಾಂತಿ ದೊರಕಿದ ಅನುಭವ ಉಂಟಾಗುತ್ತದೆಯಾದರೂ ತೀರ್ಮಾನ ಕೈಗೊಳ್ಳುವ ಅವನ ಸಾಮರ್ಥ್ಯ, ಸಮಯ ಪ್ರಜ್ಞೆ ಮತ್ತು ಸ್ನಾಯುಗಳ ಚಲನೆಯಲ್ಲಿನ ಹೊಂದಾಣಿಕೆ ಗಂಭೀರವಾಗಿ ಹಾನಿಗೊಳಗಾಗುವುದನ್ನು ಆತ ಅರ್ಥ ಮಾಡಿಕೊಳ್ಳುವುದಿಲ್ಲ. ಓಕೆ, ಇದಕ್ಕೆ ಕಾರಣ ಏನಂದರೆ, ಇದಕ್ಕೆ ಕಾರಣ ನೋಡಿ, ಈಗ ಹೇಳಿದ್ನಲ್ವ ಈ ಸೆಂಟೆನ್ಸ್ ನೋಡಿ, ಇದನ್ನು ಕುಡಿದಾಗ ಏನಾಗುತ್ತೆ, ಮನುಷ್ಯಗೆ ಹ್ಯಾಪಿ ಅನಿಸುತ್ತೆ, ಸುಖವಾಗಿ ಅನಿಸುತ್ತೆ. ಬಟ್ ಆದರೆ ಅವನ ಸ್ನಾಯುಗಳಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಕುಡಿದದ್ದೇನಿರುತ್ತೆ, ಒಂದು ದಿವಸ ಇರ್ಬೋದು, 2 ದಿವಸ ಇರ್ಬೋದು, ಆಮೇಲೆ ಏನಾಗುತ್ತೆ, ಮನುಷ್ಯ ವಾಪಸ್ಸು ನಾರ್ಮಲ್ ಜೀವನಕ್ಕೆ ಬಂದಾಗ ಅವನ ಸ್ನಾಯುವಲ್ಲಿ ಏನಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಓಕೆ, ಒಂದು ಸಮಯ ಪ್ರಜ್ಞೆ ತಪ್ಪಿರುತ್ತೆ, ಅವನ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಓಕೆ, ಮತ್ತು ಅವನ ಹೊಂದಾಣಿಕೆ ಏನಿರುತ್ತೆ ಅಲ್ವ, ಹೊಂದಿಕೊಳ್ಳೋದು. ಓಕೆ, ಅಂದರೆ ಅವ್ನ ನರ್ವ್ ಸಿಸ್ಟಮು, ಅವ್ನ ಬಾಡಿ ಮತ್ತು ಜನರ ಮಧ್ಯೆ ಹೊಂದಿಕೊಳ್ಳೋದು ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಮತ್ತು ಮನುಷ್ಯನಿಗೆ ಏನಾಗುತ್ತೆ, ಈಗ ಈ ಪ್ರೆಸೆಂಟಲ್ಲಿ ಏನು ಅನಿಸ್ತಾ ಇದೆ, ಫಸ್ಟಿಗೆ ಒಂದು ಸಲ ಅನಿಸ್ತು ಕುಡಿದಾಗ, ಆಮೇಲೆ ಏನಾಯಿತು, ಹೊರಗಡೆ ಬಂದಾಗ, ನಶೆಯಿಂದ ಹೊರಗಡೆ ಬಂದಾಗ ಏನಾಯಿತು, ಅವನಿಗೆ ಸಂತೋಷ ಅನಿಸ್ತಾ ಇದೆ. ಬಟ್ ಮುಂದೆ ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ಬಂದಾಗ ಮತ್ತು ಜನರ ಜೊತೆ ಹೊಂದಾಣಿಕೆ ಅದನ್ನೆಲ್ಲ ಕಡಿಮೆ ಆದಾಗ ಏನಾಗುತ್ತೆ, ಮತ್ತೆ ಬೇಸರಕ್ಕೊಳಗಾಗ್ತಾನೆ. ಬೇಸರಕ್ಕೊಳಗಾಗಿ ಏನು ಮಾಡ್ತಾನೆ, ಮತ್ತೆ ಕುಡಿತಾನೆ ಮನುಷ್ಯ. ಓಕೆ, ಮತ್ತೆ ಕುಡಿದೇನಾಗುತ್ತೆ, ಅವನಿಗೆ ಮತ್ತೆ ಆವಾಗ ಖುಷಿಯಾದ ಅನುಭವ ಉಂಟಾಗುತ್ತೆ. ಅಂದರೆ ಇಲ್ಲಿವರೆಗೆ ಏನಿತ್ತು,
ಕುಡಿದ ನಂತರ ಏನಾಗಿತ್ತು, ಅವ ಡಿಪ್ರೆಷನ್ಗೆ ಹೋಗಿದ್ದ. ಈ ನೆಕ್ಸ್ಟ್ ಏನಾಯಿತು, ಸ್ವಲ್ಪ ಖುಷಿಯಾದ ಅನುಭವದಾಗ ಹೋಗೋದಕ್ಕೆ ಮತ್ತೇನು ಮಾಡ್ತಾನೆ, ಕುಡಿತಾನೆ. ಇದೇ ಏನಾಗುತ್ತೆ, ನಶೆ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನಶೆ ಅಂದರೆ ಏನೂ ಅಲ್ಲ, ನಮ್ಮ ಖುಷಿಯಾದ ಅನುಭವ ಬರೋದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮತ್ತೆ 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 ಏನು ಮಾಡ್ತೀವಲ್ವ, ಅದನ್ನೇ ನಶೆ ಅಂತ ಕರೀತಾರೆ. ಸರಿ, ನಶೆ ಅಂದರೆ ಈ ರೀತಿಯೇ ಉಂಟಾಗೋದು ನೋಡಿ. ಓಕೆ, ಒಳ್ಳೆಯದ್ರ ಬಗ್ಗೆ ನಶೆ ಇರಲಿ, ಇಂಥ ಕೆಟ್ಟ ವಸ್ತುಗಳ ಬಗ್ಗೆ ಯಾವತ್ತೂ ನಶೆ ಇಟ್ಕೋಕೆ ಹೋಗಬೇಡಿ ಜೀವನದಲ್ಲಿ. ಸರಿ, ಅದಕ್ಕಾಗಿ ಈಗ ಟೆಂತಲ್ಲಿ ಇರ್ತೀರ, ಈಗ ನಿಮ್ಮದು ನಾರ್ಮಲ್ ಏಜು, ಹೌದಾ, ಇದರಲ್ಲಿ ಏನಿರುತ್ತೆ, ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಅದನ್ನು ಟ್ರೈ ಮಾಡೋಣ ಇದನ್ನು ಟ್ರೈ ಮಾಡೋಣ ಅಂತ. ಪುಸ್ತಕದಲ್ಲಿ ಇಂಥ ಮ್ಯಾಟ್ರ್ಗಳನ್ನ ಇದಕ್ಕೆ ಕೊಡೋದು. ಓಕೆ, ಇಂಥ ಮ್ಯಾಟ್ರ್ಗಳನ್ನ ನೀವು ಓದಿ ತಿಳ್ಕೊಂಡು ಸಮಾಜವನ್ನು ನೀವು ಮುಂದಕ್ಕೆ ಒಯ್ಯಬೇಕು. ಅದಕ್ಕಾಗಿ ಈ ರೀತಿ ಮ್ಯಾಟ್ರ್ಗಳನ್ನ ಏನು ಮಾಡೋದು, ನಿಮ್ಮ ಪುಸ್ತಕದಲ್ಲಿ ಕೊಡೋದು. ಓಕೆ, ಈಗ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೋಗಿ ನೋಡೋಣ. ನೋಡಿ, ಎಥೆನಾಲ್ ಅಂತಲ್ಲದೆ ಸ್ವಲ್ಪ ಪ್ರಮಾಣದ ಮಿಥೆನಾಲ್ ಸೇವನೆ ಸಾವಿಗೆ ಕಾರಣವಾಗಬಹುದು. ಹೇಳಿದ್ದೀನಿ ಇದನ್ನು. ಓಕೆ, ಮಿಥೆನಾಲ್ ಯಾವುದು, CH3OH, ಇದು ಭಾಳ ಡೇಂಜರು. ಓಕೆ, ಇದನ್ನು ಕುಡಿದ್ರೆ ಏನಾಗುತ್ತೆ, ಡೈರೆಕ್ಟ್ ಸಾವಿಗೆ ಕಾರಣವಾಗುತ್ತೆ. ಮಿಥೆನಾಲ್ ವಿಕೃತಿಯಲ್ಲಿನ ಮಿಥೆನಾಲ್ ಆಗಿ ಉತ್ಕರಿಸಲ್ಪಡುತ್ತದೆ. ಓಕೆ, ವಿಕೃತ್ ಅಂದರೆ ಏನಿರುತ್ತೆ ಬ್ರೈನಲ್ಲಿ. ಓಕೆ, ವಿಕೃತ್ ಅಂದರೆ ಏನು, ಲಿವರ್. ಓಕೆ, ವಿಕೃತ್ ಅಂದ್ರೆ ಏನು, ಲಿವರ್. ಓಕೆ, ಈ ಲಿವರ್ ಏನು ಮಾಡುತ್ತೆ, ಮಿಥೆನಾಲ್ ಆಗಿ ಉತ್ಕರಿಸಲ್ಪಡುತ್ತದೆ. ಈ ಉತ್ಕರ್ಷಿಸಲ್ಪಟ್ಟಾಗ ಏನಾಗುತ್ತೆ, ಈ ಮಿಥೆನಾಲ್ ಆಯ್ತಲ್ವ, ಮಿಥೆನಾಲ್ ಇದ್ದೇನಾಯಿತು, ಮಿಥೆನಾಲ್ ಆಯಿತು. ಓಕೆ, ಈ ರೀತಿ ಉತ್ಕರ್ಷಿಸಲ್ಪಟ್ಟಾಗ ಮಿಥೆನಾಲ್ ಜೀವಕೋಶದ ಘಟಕಗಳೊಂದಿಗೆ ಶೀಘ್ರವಾಗಿ ವರ್ತಿಸುತ್ತದೆ. ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಮಿಥೆನಾಲ್ ಇದೆ ಅಲ್ವಾ, ಈ ಮಿಥೆನಾಲ್ ಓಕೆ ಉತ್ಕರ್ಷಿಸಲ್ಪಟ್ಟಿತ್ತು. ಓಕೆ, ಮಿಥೆನಾಲ್ ಉತ್ಕರ್ಷಿಸಲ್ಪಟ್ಟಿತ್ತು ಲಿವರಲ್ಲಿ ಹೋಗಿ. ಈ ಲಿವರ್ ಈಗ ನೋಡಿ, ಲಿವರ್ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓಕೆ, ಈ ಆಲ್ಕೋಹಾಲ್ ಸೇವನೆಯಿಂದ ಯಾವ ರೀತಿ ಇದು ಹೌದಾ, ಲಿವರ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಮಿಥೆನಾಲ್ ಏನಾಗುತ್ತೆ, ಉತ್ಕರ್ಷಿಸಲಾಗಿ ಮಿಥೆನಾಲ್ ಏನಾಗುತ್ತೆ, ಮಿಥೆನಾಲ್. ಓಕೆ, ಮಿಥೆನಾಲ್ ಹೋಗಿ ಮಿಥೆನ್ಯಾಲ್ ಆಗುತ್ತೆ. ಓಕೆ, ಈಗೇನಾಯಿತು, ಅಲ್ಡಿಹೈಡ್ ಆಯಿತು. ಆಲ್ಕೋಹಾಲ್ ಇದ್ದದ್ದು ಏನಾಯಿತು, ಅಲ್ಡಿಹೈಡ್ ಆಯಿತು. ಅಲ್ಡಿಹೈಡ್ ಆಗಿ ಏನು ಮಾಡುತ್ತೆ, ಇದು ಜೀವಕೋಶದ ಘಟಕಗಳೊಂದಿಗೆ ಶೀಘ್ರವಾಗಿ ವರ್ತಿಸುತ್ತದೆ. ಜೀವಕೋಶ ಅಂದರೆ ಏನು, ಸೆಲ್ ಇರುತ್ತೆ ಅಲ್ವ ನಮ್ಮ ಬಾಡಿಯಲ್ಲಿ, ಪ್ರತಿಯೊಂದು ಸೆಲ್ ಇರುತ್ತೆ. ಈಗ ಯಾವ ಸೆಲ್ ಏನು, ವಿಕೃತ್ನಲ್ಲಿರ್ತಕ್ಕಂಥ ಸೆಲ್ಗೆ ಹೋಗಿ ಏನು ಮಾಡುತ್ತೆ, ಇದು ವರ್ತಿಸುತ್ತದೆ. ಓಕೆ, ವರ್ತಿಸಿದಾಗ ಈಗ ಶೀಘ್ರವಾಗಿ ವರ್ತಿಸಿದಾಗ ಬೇಯಿಸಿದಾಗ ಮೊಟ್ಟೆ ಗಟ್ಟಿಯಾಗುವಂತೆ ಜೀವದ್ರವ್ಯವನ್ನು ಗಟ್ಟಿಯಾಗುವಂತೆ ಮಾಡುತ್ತದೆ. ನೋಡಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಲಿವರ್ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು 2 ಲೈನಲ್ಲಿ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿದ್ದಾರೆ ನೋಡಿ. ಏನಾಗುತ್ತೆ, ಲಿವರ್ ಇರುತ್ತೆ ಅಲ್ವಾ, ಲಿವರ್ನಲ್ಲಿ ಏನಿರುತ್ತೆ, ಸೆಲ್ಸ್ಗಳಿರುತ್ತೆ. ಓಕೆ, ಆ ಸೆಲ್ನಲ್ಲಿ ಏನಾಗುತ್ತೆ, ಇದು ಈಗ ಲಿವರ್ ಈ ರೀತಿ ಇರುತ್ತಲ್ವ. ಓಕೆ, ಲಿವರ್ನಲ್ಲಿ ಇದೊಂದು ಸೆಲ್ ಅಂತ ತಿಳ್ಕೊಳ್ಳಿ. ಓಕೆ, ಇದೇನು, ನ್ಯೂಕ್ಲಿಯಸ್. ಹೌದಾ, ನ್ಯೂಕ್ಲಿಯಸ್ ಬಿಟ್ಟು ಉಳಿದೆಲ್ಲ ಅವೆಲ್ಲ ಇರುತ್ತೆ, ಅವ್ರನ್ನೆಲ್ಲ ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ಸದ್ಯ ಕೇಳೋದಕ್ಕೆ. ಬಟ್ ಇದನ್ನು ತಿಳ್ಕೊಳ್ಳಿ, ಇದರಲ್ಲಿ ಏನಂದರೆ ಇದೆಲ್ಲ ಪ್ರೋಟೋಪ್ಲಾಸ್ಮ್ ಇರುತ್ತೆ. ಇಲ್ಲಿ ಇದೆಲ್ಲ ಏನಿರುತ್ತೆ, ಇದೆಲ್ಲ ಸುತ್ತ ಲಿಕ್ವಿಡ್ ಇರುತ್ತೆ ಸೆಲ್ಲಲ್ಲಿ. ಓಕೆ, ಇದೆಲ್ಲ ಲಿಕ್ವಿಡ್ ತುಂಬಿರುತ್ತೆ. ಈ ತುಂಬಿರ್ತಕ್ಕಂಥ ಲಿಕ್ವಿಡಲ್ಲಿ ಏನಾಗುತ್ತೆ, ಈ ಎಥೆನಾಲ್ ಹೋಗುತ್ತೆ. ಏನಾಗುತ್ತೆ, ಈ ಎಥೆನಾಲು ಹೋಗುತ್ತೆ. ಈ ಎಥೆನಾಲು ಈ ಲಿಕ್ವಿಡಲ್ಲಿ ಹೋದಾಗ, ಓಕೆ, ಈ ಎಥೆನಾಲ್ ಏನಾಗುತ್ತೆ, ಈ ಲಿಕ್ವಿಡಲ್ಲಿ ಹೋಗುತ್ತೆ. ಈ ಲಿಕ್ವಿಡಲ್ಲಿ ಹೋದಾಗ ಏನು ಮಾಡುತ್ತೆ, ಈ ಲಿಕ್ವಿಡನ್ನು ಒಂದು ಮೊಟ್ಟೆಯನ್ನು ನೀವು ಬೇಯಿಸಿದಾಗ, ಓಕೆ, ಒಂದು ಮೊಟ್ಟೆ ಏನಿರುತ್ತೆ, ಲಿಕ್ವಿಡ್ ಇರುತ್ತೆ ಅಲ್ವಾ, ಅದನ್ನು ಬೇಯಿಸಿದಾಗ ಏನಾಗುತ್ತೆ, ನಡುವೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಅಲ್ವಾ, ಒಂದು ರೀತಿ ರಬ್ಬರ್ ರೀತಿ ಆಗುತ್ತಲ್ಲ, ಅದೇ ರಬ್ಬರ್ ರೀತಿ ಏನಾಗುತ್ತೆ, ಈ ಸೆಲ್ ಆಗಿಬಿಡುತ್ತೆ. ಸೆಲ್ ಏನಿರುತ್ತೆ, ನಾರ್ಮಲಾಗಿ ಒಂದು ಸ್ಪಂಜ್ ಬಾಲ್ ಥರ ಇರುತ್ತೆ. ಓಕೆ, ಬಟ್ ಅದು ಅವಾಗ ಏನಾಗುತ್ತೆ, ಒಂದು ರಬ್ಬರ್ ಬಾಲ್ ಥರ ಆಗುತ್ತೆ. ಏನಾಗುತ್ತೆ, ರಬ್ಬರ್ ಬಾಲ್ ಥರ ಆಗುತ್ತೆ. ರಬ್ಬರ್ ಬಾಲ್ ರೀತಿ ಆದಾಗ ಏನಾಯಿತು, ಈ ಸೆಲ್ ಏನಾಯಿತು, ಡ್ಯಾಮೇಜ್ ಆಯಿತು. ಏನಾಯಿತು, ಈ ಸೆಲ್ ಏನಾಯಿತು, ಡ್ಯಾಮೇಜ್. ಓಕೆ, ಈಗೇನಾಗುತ್ತೆ, ಇದೇ ರೀತಿ ಪ್ರತಿಯೊಂದು ಸೆಲ್ ಕೂಡ ಡ್ಯಾಮೇಜ್ ಆಗ್ತಾ ಏನಾಗುತ್ತೆ, ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ. ಕುಡಿತಾ ಇರ್ತಾರಲ್ಲ, ಯಾರು ಕುಡಿತಾರಲ್ವ ಅವ್ರ ಲಿವರ್ ಡ್ಯಾಮೇಜ್ ಆಗುತ್ತೆ, ನಿಮ್ದಲ್ಲ. ಸರಿ. ಓಕೆ, ನೆಕ್ಸ್ಟು ಈ ಮೆಥನಾಲ್ ಚಾಕ್ಷು ನರದ ಮೇಲೂ ಪರಿಣಾಮ ಬೀರಿ ಅಂಧತ್ವಕ್ಕೆ ಕಾರಣವಾಗುತ್ತೆ. ಓಕೆ, ಕಣ್ಣಿರುತ್ತೆ ಅಲ್ವಾ, ಈ ಕಣ್ಣಿನಲ್ಲಿ ಇಲ್ಲಿ ಹಿಂದ್ಗಡೆ ನರು ಇರುತ್ತೆ ಅಲ್ವಾ, ಆ ನರುವಲ್ಲಿ ಏನಿರುತ್ತೆ, ಚಾಕ್ಷು ನರ ಅಂತಿರುತ್ತೆ. ಚಾಕ್ಷು ನರ ಏನು ಮಾಡುತ್ತೆ, ನಮ್ಮ ಏನೇನು ನೋಡ್ತೀವಲ್ವ ಅದನ್ನೆಲ್ಲ ಏನು ಮಾಡುತ್ತೆ, ಮೈಂಡಿಗೆ ತಿಳಿಸುತ್ತೆ. ಓಕೆ, ನಾವು ಏನು ನೋಡ್ತಾ ಇದ್ದೀವಿ. ಈಗ ನನ್ನ ಎದುರು ಇಲ್ಲೇನಿದೆ, ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹೌದಾ, ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದರೆ ಈ ಮೊಬೈಲ್ ಇದೆ. ಹೌದಾ, ಈ ಮೊಬೈಲಲ್ಲಿ ಏನು ಮಾಡುತ್ತೆ, ಅದು ನನ್ನ ಕಣ್ಣು ಮೊಬೈಲ್ನ ಕ್ಲಿಯರಾಗಿ ನೋಡ್ತಾ ಇದೆ. ಈ ಮೊಬೈಲ್ ಅಂತ ನನ್ನ ಮೈಂಡಿಗೆ ಹೋಗ್ತಾ ಇದೆ. ಓಕೆ,
ಇಮೇಜು. ಬಟ್ ಈ ಚಾಕ್ಷುನರದ ಕ್ರಿಯೆ ಕಮ್ಮಿ ಆದಾಗ ಏನಾಗುತ್ತೆ, ಇದು ಮೊಬೈಲಾ ಅಥವಾ ಇಲ್ಲಿರ್ತಕ್ಕಂಥದ್ದು ಒಂದು ಏನಾದರೂ ಒಂದು ಇಟ್ಟಿಗೆ ಇದೆನಾ ಏನು ಅಂತ ಒಟ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಈ ರೀತಿ ಏನಾಗುತ್ತೆ, ನಮ್ಮ ಮೈಂಡನ್ನು ಡ್ಯಾಮೇಜ್ ಮಾಡುತ್ತೆ, ಅಂದರೆ ಕಣ್ಣಿನ ನರವನ್ನು, ಚಾಕ್ಷು ನರವನ್ನು ಡ್ಯಾಮೇಜ್ ಮಾಡುತ್ತೆ. ನೆಕ್ಸ್ಟು ಎಥೆನಾಲ್ ಪ್ರಮುಖ ಕೈಗಾರಿಕಾ ದ್ರಾವಕ. ನೆಕ್ಸ್ಟ್ ನೋಡಿ, ಇದ್ರ ಉಪಯೋಗವನ್ನು ಹೇಳಿದ್ದಾರೆ. ಓಕೆ, ಇಲ್ಲಿವರೆಗೆ ಏನು ಹೇಳಿತ್ತು, ಡ್ಯಾಮೇಜನ್ನು ಹೇಳಿದ್ರೆ, ಈ ನೋಡಿ ಉಪಯೋಗವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಪ್ರಮುಖ ಕೈಗಾರಿಕಾ ದ್ರಾವಕ. ಓಕೆ, ಕೈಗಾರಿಕೆಯಲ್ಲಿ ಇದನ್ನು ದ್ರಾವಕವಾಗಿ ಬಳಸ್ತಾರೆ. ಕೈಗಾರಿಕಾ ಉಪಯೋಗಕ್ಕಾಗಿ ಉತ್ಪಾದಿಸುವ ಎಥೆನಾಲ್ನ ದುರ್ಬಳಕೆಯನ್ನು ತಡೆಗಟ್ಟಲು ಮಿಥೆನಾಲ್ನಂಥ ವಿಷಯುಕ್ತ ವಸ್ತುವನ್ನು ಅದಕ್ಕೆ ಸೇರಿಸಿ ಸೇವಿಸಲು ಅನರ್ಹವಾಗುವಂತೆ ಮಾಡಲಾಗುತ್ತದೆ. ನೆಕ್ಸ್ಟು ಆಲ್ಕೋಹಾಲ್ಗೆ ನೀಲಿ ಬಣ್ಣವನ್ನು ನೀಡಲು ರಂಗು ಅಥವಾ ಡೈಯನ್ನು ಸೇರಿಸಲಾಗುತ್ತದೆ. ಇದರಿಂದಾಗಿ ಅದನ್ನು ಗುರುತಿಸಲು ಸುಲಭವಾಗುತ್ತದೆ. ಇದನ್ನು ಗುಣ ಮಾರ್ಪಡಿಸಿದ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ. ಓಕೆ, ಈಗೇನು ಮಾಡ್ತಾರೆ ಅಂದರೆ ಕೈಗಾರಿಕಾದಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಸಲ ಆಲ್ಕೋಹಾಲ್ನ ಉತ್ಪಾದನೆ ಮಾಡ್ತಾರೆ. ಓಕೆ, ಈ ಆಲ್ಕೋಹಾಲ್ ಉತ್ಪಾದನೆ ಆಗಿದ್ದೇನು ಮಾಡ್ತಾರೆ, ಈಗ ನೋಡಿ ನೀವು ಬೇಸಿಕ್ಕಾಗಿ ಎಕ್ಸಾಂಪಲ್ ತೊಗೊಂಡು ಅಂದರೆ ಪೇಂಟ್ ತೊಗೊಂಡು ಅಂದ್ಕೊಂಡು, ಪೇಂಟ್ ಅದ ಏಷ್ಯನ್ ಪೇಂಟು ಅಥವಾ ಡಾವರ್ ಪೇಂಟು ಇವಟನ್ನು ಬಳಸ್ತಾ ಇರ್ತಾರಲ್ಲ ಮನೆಯಲ್ಲಿ, ಅದ್ರ ಸ್ಮೆಲ್ ಯಾವ ರೀತಿ ಇರುತ್ತೆ, ಆಲ್ಕೋಹಾಲ್ ಸ್ಮೆಲ್ಲೇ ಬರುತ್ತೆ. ಯಾಕಂದರೆ ಅದರಲ್ಲಿ ಆಲ್ಕೋಹಾಲ್ ಮಿಕ್ಸ್ ಇರುತ್ತೆ. ಓಕೆ, ಈಗ ಹಾಗಂತ ಹೇಳಿ ಆಲ್ಕೋಹಾಲ್ ಕುಡಿಯೋ ಚಟ ಇದ್ದವರು ಈ ಪೇಂಟ್ ಕುಡಿತಾರೆ, ಯಾವತ್ತಾದರೂ ಕುಡಿಯೋಲ್ಲ. ಯಾಕಂದರೆ ಏನು ಮಾಡಿದರೆ ಆ ಆಲ್ಕೋಹಾಲಲ್ಲಿ ಪೇಂಟನ್ನು ಮಿಕ್ಸ್ ಮಾಡಿ ಏನು ಮಾಡಿದರೆ ಕುಡಿಯೋದಕ್ಕೆ ಬರೋದು, ಅದನ್ನು ಯಾವುದಕ್ಕೆ ಸ್ಪೆಸಿಫಿಕ್ಕಾಗಿ ಬಣ್ಣಕ್ಕೆ ಬಳಸಬೇಕು. ಆ ರೀತಿ ಉಪಯೋಗ ಮಾಡಿಕೊಂಡ್ರೆ ಆಲ್ಕೋಹಾಲು ಇದು ವಾಣಿಜ್ಯ ಕ್ಷೇತ್ರದಲ್ಲಿ ಬೆಳೆಸಿದ್ರಲ್ಲ, ಅದೇ ರೀತಿ ಏನು ಮಾಡ್ತಾರೆ ಇಲ್ಲಿ ಈಗ ಕೈಗಾರಿಕೆಯಲ್ಲಿ ಏನು ಮಾಡ್ತಾರೆ, ಆಲ್ಕೋಹಾಲ್ನ ಎಥೆನಾಲ್ನ ಬಳಸ್ತಾರೆ ಅಲ್ವಾ, ಎಥೆನಾಲ್ ಪ್ರೊಡ್ಯೂಸ್ ಮಾಡ್ತಾರೆ. ಆ ಎಥೆನಾಲ್ನ ದುರ್ಬಳಕೆ ಮಾಡಬಾರ್ದು, ಹೌದು, ಅದನ್ನು ತಡೆಗಟ್ಟಲು ಏನು ಮಾಡ್ತಾರೆ, ಮಿಥೆನಾಲ್ನಂಥ ವಿಷಯುಕ್ತ ವಸ್ತುಗಳನ್ನು ಕೂಡ ಅದಕ್ಕೆ ಹಾಕ್ತಾರೆ. ಓಕೆ, ಎಥೆನಾಲ್ ಕುಡಿಬೋದು ಬಟ್ ಮಿಥೆನಾಲ್ ಕುಡಿಬಾರ್ದು, ಮಿಥೆನಾಲ್ ಭಾಳ ಡೇಂಜರು. ಓಕೆ, ಹೆಲ್ತಿಗೆ ಮಿಥೆನಾಲು ಭಾಳ ಡೇಂಜರು. ಅದಕ್ಕೇನು ಮಾಡ್ತಾರೆ, ಮಿಥೆನಾಲ್ನಂಥ ವಿಷಯುಕ್ತ ವಸ್ತುಗಳನ್ನು ಅದಕ್ಕೆ ಸೇರಿಸಿ ಸೇವಿಸಲು ಅನರ್ಹವಾಗುವಂತೆ ಮಾಡ್ತಾರೆ. ಓಕೆ, ಸೇವಿಸಲು ಬರಬಾರ್ದು, ಆ ರೀತಿ ಇದನ್ನು ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟು ಇನ್ನೊಂದು ನೋಡಿ, ಇಲ್ಲಿ ಆಲ್ಕೋಹಾಲ್ಗೆ ನೀಲಿ ಬಣ್ಣವನ್ನು ನೀಡಲು ರಂಗು ಅಥವಾ ಡೈಗಳನ್ನು ಸೇರಿಸಲಾಗುತ್ತದೆ. ಓಕೆ, ಆಲ್ಕೋಹಾಲ್ಗೆ ನೀಲಿ ಬಣ್ಣವನ್ನು ನೀಡೋದಕ್ಕೆ ಏನು ಮಾಡ್ತಾರೆ, ರಂಗು ಅಥವಾ ಡೈಗಳನ್ನು ಸೇರಿಸಲಾಗುತ್ತದೆ. ಇದರಿಂದಾಗಿ ಅದನ್ನು ಗುರುತಿಸಲು ಸುಲಭವಾಗುತ್ತದೆ. ಈಗ ಆಲ್ಕೋಹಾಲ್ ಇದೆ ಅಲ್ವಾ, ಈಗ ಎಲ್ಲ ಒಂದೇ ಕಲರಲ್ಲಿ ಮಾಡಿದರೆ ಯಾವುದನ್ನು ಕುಡಿಬೇಕು ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಏನು ಮಾಡ್ತಾರೆ, ಆಲ್ಕೋಹಾಲ್ನ ನೀಲಿ ಕಲರಲ್ಲಿ ಬರೋ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈ ನೀಲಿ ಕಲರಲ್ಲಿ ಬರೋದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ಬಣ್ಣಗಳನ್ನ ಮಿಕ್ಸ್ ಮಾಡ್ತಾರೆ. ಈಗ ಊಟಕ್ಕೆ ನಾವು ಯಾವ ರೀತಿ ಬಣ್ಣವನ್ನು ಹಾಕಿ ಅದನ್ನು ರಂಗಾಗಿ ಮಾಡ್ತೀವಲ್ವ. ಓಕೆ, ಈಗ ಅದೇ ರೀತಿ ಆಲ್ಕೋಹಾಲ್ಗೆ ಏನು ಮಾಡ್ತಾರೆ, ಪಲಾವ್ ಮಿಕ್ಸ್ ಮಾಡ್ತಾರೆ, ಪಲಾವ್ ಅಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ. ಸರಿ, ಈಗ ನೋಡಿ, ಇದನ್ನು ಗುಣ ಮಾರ್ಪಡಿಸಿದ ಆಲ್ಕೋಹಾಲ್ ಅಥವಾ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ. ಓಕೆ, ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಇದನ್ನು. ಯಾಕಂದರೆ ಅದ್ರ ನೇಚರ್ ಏನಿತ್ತು, ಆಲ್ಕೋಹಾಲ್ದು ಕಲರ್ಲೆಸ್ ಇತ್ತು, ಕಲರ್ ಬರೋ ಹಾಗೆ ರೀತಿ ಮಾಡಿದ್ವಿ. ಓಕೆ, ಇದಕ್ಕೆಲ್ಲ ಏನಿತ್ತು, ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಇದನ್ನು ಕರೆದ್ರು. ಓಕೆ, ಇಲ್ಲಿವರೆಗೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈಗ ಕೊನೆಯದಾಗಿ ಇದೊಂದಿದೆ, ಇಂಧನವಾಗಿ ಆಲ್ಕೋಹಾಲ್. ಓಕೆ, ಮಾನವನ ದೇಹಕ್ಕಲ್ಲ ಮಿಷಿನ್ಗಳಿಗೆ. ಸರಿ, ಮಾನವನ ದೇಹಕ್ಕಲ್ಲ ಮಿಷಿನ್ಗಳಿಗಾಗಿ ಏನು ಇಂಧನವಾಗಿ ಆಲ್ಕೋಹಾಲ್ನ ಯಾವ ರೀತಿ ಬಳಸ್ತಿದ್ದಾರೆ ನೋಡಿ. ಈಗ ಇದು ಕೂಡ ಫೇಮಸ್ ಆಗ್ತಾ ಇದೆ. ಓಕೆ, ಇದನ್ನು ಬಯೋಫ್ಯೂಲ್ ಅಂತ ಬರ್ತಾ ಇದೆ ಮಾರ್ಕೆಟಲ್ಲಿ ಈಗ, ಬಯೋಫ್ಯೂಲ್. ಓಕೆ, ಬಯೋಫ್ಯೂಲಲ್ಲಿ ಏನು ಈ ಆಲ್ಕೋಹಾಲ್ನ ಏನು ಮಾಡ್ತಾರೆ, ಜಾಸ್ತಿ ಬಳಸ್ತಾರೆ. ಓಕೆ, ಇದು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ. ಇದನ್ನು ಕಬ್ಬಿನ ಸಸ್ಯಗಳು, ಹೌದಾ, ಸೌರಶಕ್ತಿಯ ರಾಸಾಯನಿಕ ಶಕ್ತಿಯಾಗಿಸುವ ಅತ್ಯಂತ ದಕ್ಷ ಪರಿವರ್ತಕಗಳಾಗಿವೆ. ಇದು ನೋಡಿ, ಈ ಕಬ್ಬಿಂದಿರುತ್ತೆ ಅಲ್ವಾ, ಕಬ್ಬಿಂದೆಲ್ಲ ರಸವನ್ನು ತೆಗೆದು ಏನು ಮಾಡ್ತಾರೆ, ಬೆಲ್ಲವನ್ನು ಮಾಡ್ತಾರೆ. ಓಕೆ, ಏನು ಮಾಡ್ತಾರೆ, ಬೆಲ್ಲವನ್ನು ಮಾಡ್ತಾರೆ. ಈಗ ಬೆಲ್ಲವನ್ನು ಮಾಡಿದ ನಂತರ ಉಳಿದಿರ್ತಕ್ಕಂಥ ಕಬ್ಬಿನ ಸಪ್ಪೆ ಇರುತ್ತಲ್ವ, ಅದೇನು ಸಪ್ಪೆ ಉಳಿಯುತ್ತೆ, ಆ ಸಪ್ಪೆಯನ್ನು ತೊಗೊಂಡು ಏನು ಮಾಡ್ತಾರೆ, ಅದರಿಂದ ಈ ಆಲ್ಕೋಹಾಲ್ ಇದನ್ನು ಪರಿವರ್ತನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕಬ್ಬಿನ ರಸವನ್ನು ಕಾಕಾಂಬಿಯ ತಯಾರಿಕೆಗೆ ಉಪಯೋಗಿಸುತ್ತಾರೆ. ಓಕೆ, ಕಾಕಾಂಬಿಯ ತಯಾರಿಕೆಗೆ ಏನು ಮಾಡ್ತಾರೆ, ಬಳಸ್ತಾರೆ. ಇದರ ಉದುಗುವಿಕೆಯಿಂದ ಆಲ್ಕೋಹಾಲ್ ದೊರೆಯುತ್ತದೆ. ಏನು ಮಾಡ್ತಾರೆ, ಆಲ್ಕೋಹಾಲ್ ಏನು ಮಾಡ್ತಾರೆ, ದೊರೆಯುತ್ತದೆ. ಉದುಗುವಿಕೆ ಅಂದರೆ ಏನು ಮಾಡಬೇಕು, ಕುದಿಸ್ಬೇಕು. ಓಕೆ, ಅಂದರೆ ಇದನ್ನೇನು ಮಾಡಬೇಕು, ಫರ್ಮೆಂಟ್ ಮಾಡಬೇಕು. ನೆಕ್ಸ್ಟು ಆಲ್ಕೋಹಾಲ್ ಶುದ್ಧ ಇಂಧನವಾಗಿದ್ದು ಸಾಕಷ್ಟು ಗಾಳಿ ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಕೇವಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರಿಂದ ಈಗ ಕೆಲವೊಂದು ದೇಶಗಳು ಇದನ್ನು ಪೆಟ್ರೋಲ್ನೊಂದಿಗೆ ಮಿಶ್ರಕವಾಗಿ ಬಳಸುತ್ತಿವೆ. ಓಕೆ, ಇದನ್ನು ಏನು ಮಾಡ್ತಾ ಇದ್ದಾರೆ, ಈಗ ಪೆಟ್ರೋಲಲ್ಲಿ ಕೂಡ ಬಳಸ್ತಾ ಇದ್ದಾರೆ. ಮತ್ತು ಇದು ಕೇವಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು
ಏನು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಹೌದಾ? ಈಗ ಇದ್ರ ಏನು ಮಾಡಿದ್ವಿ ನಾವು, ದಹನ ಕ್ರಿಯೆಯನ್ನು ಮಾಡಿದ್ವಲ್ವ. ದಹನ ಕ್ರಿಯೆಯಲ್ಲಿ ಏನು ಪ್ರೊಡ್ಯೂಸ್ ಆಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಪ್ರೊಡ್ಯೂಸ್ ಆಗ್ತಿತ್ತು. ಅದೇ ಏನಾಗುತ್ತೆ ಇಲ್ಲಿ ಕೂಡ ಸೇಮ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಈಗ ಇಥೆನಾಲ್ ತೊಗೊಂಡು ತಿಳ್ಕೊಳ್ಳಿ, CS3 CS2 OH. ಓಕೆ, ಇದನ್ನು ದಹನ ಕ್ರಿಯೆಯಲ್ಲಿ ಮಾಡಿದಾಗ ಇದನ್ನು ಏನು ಮಾಡ್ತೀವಿ, ಸುಟ್ಟಾಗಿ ಏನು ಮಾಡುತ್ತೆ, ಆಕ್ಸಿಜನ್ನೊಂದಿಗೆ ಏನು ಮಾಡ್ತೀನಿ, ದಹನ ಕ್ರಿಯೆ ಮಾಡಿದಾಗ ಕಾರ್ಬನ್ ಇದೆ ಅಂದರೆ ಏನು ಬರುತ್ತೆ, CO2 ಬರುತ್ತೆ. ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಇದೆ, CO2 ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ, H2O ಬರುತ್ತೆ. ಓಕೆ, ಮತ್ತು ಶಾಖ ಮತ್ತು ಬೆಳಕು ಬಂದೇ ಬರುತ್ತೆ. ಏನು ಬರುತ್ತೆ, ಶಾಖ ಮತ್ತು ಬೆಳಕು ಬಂದೇ ಬರುತ್ತೆ. ಇದು ಒಂದು ಎಕ್ಸ್ಪ್ರೆಷನ್. ಹೌದಾ? ಇದೇ ರೀತಿಯೂ ಇದನ್ನು ಪೆಟ್ರೋಲ್ನಲ್ಲಿ ಕೂಡ ಬಳಸ್ತಾರೆ. ಓಕೆ, ಪೆಟ್ರೋಲ್ನಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಅಷ್ಟೇ ಅಲ್ಲ, ಹಲವಾರು ಏನು ಮಾಡುತ್ತೆ, ಕೆಲವೊಂದು ಡೇಂಜರಸ್ ಆಕ್ಸೈಡ್ಗಳು, ಈ ಕೆಲವೊಂದು SO2, ಹೌದಾ, ಈಗ NO2, ಈ ರೀತಿ ಆಕ್ಸಿಜನ್ ಕೂಡ ಈ ರೀತಿ ಏನಾಗುತ್ತೆ, ಪರಮಾಣು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇದು ಭಾಳ ಒಳ್ಳೆಯದಲ್ಲ ನೇಚರ್ಗೆ. ಸೊ ಇದನ್ನು ತಡೆಗಟ್ಟೋದಕ್ಕೆ ನಾವೇನು ಮಾಡಿದ್ವಿ, ಈ ಎಥೆನಾಲನ್ನು ಫ್ಯೂಲ್ ಆಗಿ ಬಳಸಿ ಇದನ್ನು ನಾವು ಕಬ್ಬಿನಿಂದ ರೆಡಿ ಮಾಡಿ ಬಳಸ್ತಾ ಇದ್ವಿ. ಸರಿ, ಅರ್ಥ ಆಯ್ತಾ ಇಲ್ಲಿವರೆಗೂ? ಈಗ ನೋಡಿ, ನೆಕ್ಸ್ಟ್ ಏನಿದೆ, ಎಥನಾಯಿಕ್ ಆಮ್ಲದ ಗುಣಗಳು. ಓಕೆ, ಇದು ಎಥನಾಯಿಕ್ ಆಮ್ಲದ ಗುಣಗಳನ್ನ ಮಾಡೋಣಂತೆ. ಇದನ್ನು ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.